Hello friends, welcome to Zero Panic Maths. So last session ಅಲ್ಲಿ ನಾವು ಸೀರೀಸ್ ಕಂಪ್ಲೀಷನ್ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡಿದೀವಿ. ಇವತ್ತಿನ ಸೆಷನ್ ಅಲ್ಲಿ ಅದೇ ಕಾನ್ಸೆಪ್ಟ್ ನ ಎರಡನೇ ಪಾರ್ಟ್ ಸರಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನ ಗುರುತಿಸೋದು ಹೇಗೆ ಅಂತ ಪ್ರಾಬ್ಲಮ್ಸ್ ನೋಡೋಣ. ಓಕೆ, ಐಡೆಂಟಿಫೈಯಿಂಗ್ ದ ರಾಂಗ್ ನಂಬರ್ ಇನ್ ದ ಸೀರೀಸ್. ನಾ ಆಗ್ಲೇ ಹೇಳಿದಾಗೆ ಲಾಸ್ಟ್ ಸೆಷನ್ ಅಲ್ಲಿ ನಾವು ಈ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡಿದೀವಿ. ಸೊ ಸೀರೀಸ್ ಕಂಪ್ಲೀಷನ್ ಗೆ ಬೇಕಾಗಿರುವಂತ ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದೆ ಮತ್ತೆ ಅದೇ ಕಾನ್ಸೆಪ್ಟ್ ನ ಫಸ್ಟ್ ಪಾರ್ಟ್ ಅಂದ್ರೆ ಅದರಲ್ಲಿ ನಾವು ಸೀರೀಸ್ ನ ಕಂಪ್ಲೀಟ್ ಮಾಡೋದು ಅಥವಾ ಮಿಸ್ಸಿಂಗ್ ನಂಬರ್ಸ್ ನ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋ ತರದ ಪ್ರಾಬ್ಲಮ್ಸ್ ನ ಅಲ್ಲಿ ನೋಡಿದೀವಿ. ಓಕೆ, ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ಫಸ್ಟ್ ಪಾರ್ಟ್ ನ ನೋಡ್ಲೇಬೇಕು, ಇಲ್ಲ ಅಂದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸೀರೀಸ್ ಕಂಪ್ಲೀಷನ್ ನಿಮಗೆ ಅರ್ಥ ಆಗಲ್ಲ. ಓಕೆನಾ? ಸೊ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಆ ಪಾರ್ಟ್ ನ ನೋಡಿ ನಂತರ ಈ ಪ್ರಾಬ್ಲಮ್ಸ್ ನ ಒಂದೊಂದಾಗಿ ನೋಡೋಣ. ಓಕೆ, ಸೊ ಈಗ ನಾವು ಸೀರೀಸ್ ಕಂಪ್ಲೀಷನ್ ಅಲ್ಲಿ ಸೆಕೆಂಡ್ ಪಾರ್ಟ್ ನೋಡ್ತಾ ಇದೀವಿ, ಐಡೆಂಟಿಫೈಯಿಂಗ್ ದ ರಾಂಗ್ ನಂಬರ್. ಈ ಕೊಟ್ಟಿರೋ ಸೀರೀಸ್ ಅಲ್ಲಿ ಒಂದು ಸಂಖ್ಯೆ ರಾಂಗ್ ಆಗಿರುತ್ತೆ. ಓಕೆ, ಆ ಪ್ಲೇಸ್ ಅಲ್ಲಿ ಬೇರೆ ಇನ್ಯಾವುದೋ ನಂಬರ್ ಬರಬೇಕು ಅಕಾರ್ಡಿಂಗ್ ಟು ದ ಲಾಜಿಕ್ ಆಫ್ ದ ಸೀರೀಸ್. ಸೊ ಫಸ್ಟ್ ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ಏನ್ ಯೂಸ್ ಮಾಡಿದೀವಿ ಅದೇ ಲಾಜಿಕ್ ನ ಯೂಸ್ ಮಾಡಿ ಈ ಸೀರೀಸ್ ಅಲ್ಲಿ ಪ್ರಾಪರ್ ಆಗಿರೋ ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ಬೇಕು. ಅವಾಗ್ಲೇ ನಮ್ಗೆ ಇಲ್ಲಿ ಕೊಟ್ಟಿರೋ ನಂಬರ್ಸ್ ಅಲ್ಲಿ ತಪ್ಪಾಗಿರೋ ನಂಬರ್ ಯಾವುದು ಅಂತ ಗೊತ್ತಾಗುತ್ತೆ. ಕರೆಕ್ಟ್ ಅಲ್ವಾ? ಸೊ ತಪ್ಪಾಗಿರೋ ನಂಬರ್ ಅಲ್ಲೇ ಒಂದು ನಂಬರ್ ನ ಆಪ್ಷನ್ ಆಗಿ ಕೊಟ್ಟಿರ್ತಾರೆ, ಸೊ ಅದನ್ನ ಮಾರ್ಕ್ ಮಾಡ್ಬೇಕು ನಾವು ಅಷ್ಟೇ ಇಲ್ಲಿಯೂ ಕೂಡ. ಓಕೆನಾ? ಸೊ ಕೊಟ್ಟಿರೋ ಸೀರೀಸ್ ಏನಿದೆ ಅಂತ ನೋಡಿ. ಸೊ 124 ನಂಬರ್ಸ್ ನ ಬರ್ಕೋತಾ ಇದೀನಿ ನಾನು. 215, ಓಕೆ, ನಂತರ 342 ಅಂಡ್ 511. ಸೊ ನಂಬರ್ಸ್ ನ ನೀವು ತುಂಬಾ ಸರ್ತಿ ನೋಡಿದ್ರಿ ಅಂತಂದ್ರೆ ವೆನ್ ಯು ಆರ್ ಫ್ಯಾಮಿಲಿಯರ್ ವಿತ್ ದ ನಂಬರ್ಸ್, ನಿಮಗೆ ಸಡನ್ಲಿ ಆ ನಂಬರ್ಸ್ ಅಲ್ಲಿ ಒಂದು ಪ್ಯಾಟರ್ನ್ ಕಂಡೇ ಕಾಣುತ್ತೆ. ಓಕೆನಾ? ಸೊ ಈ ತರದ ಸೀರೀಸ್ ನ ನಾವು ತುಂಬಾ ಸರ್ತಿ ನೋಡಿದೀವಿ. ಲಾಸ್ಟ್ ಸೆಷನ್ ಅಲ್ಲಿ 20 ಪ್ರಾಬ್ಲಮ್ಸ್ ನ ಮಾಡಿಸಿದೀನಿ ನಾನು. 21st ಪ್ರಾಬ್ಲಮ್ ಇದು. ಸೊ ಈ ನಂಬರ್ಸ್ ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನಂಬರ್ ಇನ್ಕ್ರೀಸಿಂಗ್ ಸ್ಟೇಟ್ ಅಲ್ಲಿ ಇದೆ. ಓಕೆ, ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ಒಂದೊಂದು ನಂಬರ್ ಒಳಗೂ ಏನೇನ್ ಸ್ಪೆಷಾಲಿಟಿ ಇದೆ ಅಂತ ಈಸಿಲಿ ಕಾಣುತ್ತೆ ನಿಮ್ಗೆ. ಓಕೆನಾ? ಇಲ್ಲಿ ನೋಡಿ, ಇದು 7 ಅನ್ನೋದು ಒಂದು ನಂಬರ್ ನ ಕ್ಯೂಬ್ ನ ಹತ್ರ ಇದೆ. ಓಕೆ, 2 ಕ್ಯೂಬ್ ಈಸ್ 8. ಇದು ಕೂಡ ಒಂದು ಕ್ಯೂಬ್ ನಂಬರ್ ಇದೆ. 125 ಕ್ಯೂಬ್ ನಂಬರ್ ಹತ್ರ ಇದೆ. 216 ಇನ್ನೊಂದು ಕ್ಯೂಬ್ ನಂಬರ್ ಹತ್ರ ಇದೆ. ಅಂದ್ರೆ ಏನು, ಇವೆಲ್ಲ ನಂಬರ್ಸು ಕೂಡ ಒಂದೊಂದು ನಂಬರ್ ನ ಕ್ಯೂಬ್ -1 ಫಾರ್ಮ್ಯಾಟ್ ಅಲ್ಲಿ ಇದಾವೆ. ಓಕೆ, ಅದೇ ಡೈರೆಕ್ಟ್ ಆಗಿ ಹೆಂಗೆ ಹೇಳ್ತೀರಾ ಅಂತ ಕೇಳ್ಬಹುದು ನೀವು. ಆದ್ರೆ ನಾನು ಮೊದಲೇ ಹೇಳ್ದಾಗೆ ನಂಬರ್ಸ್ ಜೊತೆಗೆ ಫ್ಯಾಮಿಲಿಯಾರಿಟಿ ಬೆಳೆಸ್ಕೊಂಡ್ರೆ ನಿಮಗೆ ಆ ನಂಬರ್ ಅಲ್ಲಿ ಆಟೋಮೆಟಿಕಲಿ ಒಂದು ಪ್ಯಾಟರ್ನ್ ಕಾಣುತ್ತೆ. ಓಕೆನಾ? ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಸ್ಕ್ವೇರ್, ಕ್ಯೂಬ್ಸ್, ಡಿಫರೆನ್ಸ್ ಬಿಟ್ವೀನ್ ದ ಟೂ ನಂಬರ್ಸ್ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇರೋ ತರಾನೇ ಸೀರೀಸ್ ಕೊಟ್ಟಿರ್ತಾರೆ. ಅದೇ ತರ ಪ್ರಾಬ್ಲಮ್ ನ ಫ್ರೇಮ್ ಮಾಡಿರ್ತಾರೆ ಅವರು. ಓಕೆನಾ? ಸೊ ಈಗ ನಾನು ಈ ನಂಬರ್ಸ್ ನ ಬರಿತಾ ಹೋಗ್ತೀನಿ ಒಂದೊಂದಾಗಿ. ನೋಡಿ ಇಲ್ಲಿ, ಇದು 2 to the power of 3 ಅಂದ್ರೆ 2 ಕ್ಯೂಬ್ -1 ಅಂತ ಬರಿತಾ ಇದ್ದೀನಿ. ಓಕೆನಾ? ಅದೇ ತರ 28 ನು ಕೂಡ ನಾನು 3 ಕ್ಯೂಬ್ +1 ಅಂತ ಬರಿತೀನಿ. 3 ಕ್ಯೂಬ್ ಇಸ್ 27 +1. ಓಕೆನಾ? ಸೊ 728 ಎರಡು ನಂಬರ್ ಅದೇ ಸೇಮ್ ಪ್ಯಾಟರ್ನ್ ಎಲ್ಲದಕ್ಕೂ ಫಾಲೋ ಮಾಡ್ತಾ ಹೋಗಿ 64 ಆಗುತ್ತೆ. ಇದು 64 ಅಂದ್ರೆ 4 ಕ್ಯೂಬ್ -1 ಅಂತ. ಓಕೆ, 64 -1 ಅದು 4 ಕ್ಯೂಬ್ -1 ಆಗುತ್ತೆ. ಸೊ ದಟ್ ಈಸ್ 63. ಅದೇ ತರ ನೋಡಿ 125 5 ಕ್ಯೂಬ್ -1 ಅಂದ್ರೆ 124. 216 6 ಕ್ಯೂಬ್ ಆಗುತ್ತೆ -1. ಓಕೆ, 7 ಕ್ಯೂಬ್ ಈಸ್ 343 ಅಂಡ್ ದಿಸ್ ಈಸ್ 7 ಕ್ಯೂಬ್ -1. 7 ಕ್ಯೂಬ್ -1. ಸಿಮಿಲರ್ಲಿ 8 ಕ್ಯೂಬ್ -1. ಓಕೆ, ಸೊ ಈ ಪ್ಯಾಟರ್ನ್ ನ ಅಬ್ಸರ್ವ್ ಮಾಡಿದ್ರೆ ಎಲ್ಲಾ ನಂಬರ್ಸು ಕೂಡ ಒಂದು ನಂಬರ್ ನ ಕ್ಯೂಬ್ -1, ಒಂದು ಸಂಖ್ಯೆ ಕಮ್ಮಿ ಇದೆ. ಓಕೆ, 1 ಮೈನಸ್ ಇದೆ. ಆದ್ರೆ 28 ಮಾತ್ರ ಕ್ಯೂಬ್ ಗೆ ಒಂದು ಸಂಖ್ಯೆ ಜಾಸ್ತಿ ಇದೆ. ಓಕೆ, ಸೊ ಇದನ್ನೇ ನಾವು ಆಡ್ ನಂಬರ್ ಔಟ್ ಅಂತ ಅನ್ಬೇಕು. ಓಕೆನಾ? ಅದೇ ತಪ್ಪಾದ ಸಂಖ್ಯೆ ಈ ಸೀರೀಸ್ ಅಲ್ಲಿ. ಯಾಕಂದ್ರೆ ಎಲ್ಲಾ ನಂಬರ್ಸ್ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಫಾಲೋ ಮಾಡ್ತಿದಾವೆ, ವೇರಾಸ್ 28 ಬೇರೆ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ. ಸೊ 28 ಜಾಗದಲ್ಲಿ ಏನಿರ್ಬೇಕಿತ್ತು ಅಂದ್ರೆ 3 ಕ್ಯೂಬ್ 27 -1. 28 ಜಾಗದಲ್ಲಿ 26 ಇರ್ಬೇಕಿತ್ತು. ಓಕೆ, ಸೊ 26 ಇಲ್ಲಿ ರೈಟ್ ನಂಬರ್. ಓಕೆ, ಸೊ 28 ಅದು ರಾಂಗ್ ನಂಬರ್ ಈ ಸೀರೀಸ್ ಅಲ್ಲಿ ಆಗಿರೋದ್ರಿಂದ ಇದನ್ನೇ ನಾವು ಆಪ್ಷನ್ ಔಟ್ ಅಂತ ಗುರುತಿಸಬೇಕು, ತಪ್ಪಾದ ಸಂಖ್ಯೆ.
ಅರ್ಥ ಆಯ್ತಲ್ವಾ? ಸೊ ಈ ನಂಬರ್ಸ್ ನ ಐಡೆಂಟಿಫೈ ಮಾಡಿದ್ರೆ ಅದರಲ್ಲಿ ಏನು ಪ್ಯಾಟರ್ನ್ ಅಂತ ಸಿಗುತ್ತೆ. ಆ ಪ್ಯಾಟರ್ನ್ ಉಳಿದ ಎಲ್ಲಾ ನಂಬರ್ ಫಾಲೋ ಮಾಡ್ತಿರ್ತವೆ, ಒಂದು ನಂಬರ್ ಮಾತ್ರ ಯಾವುದೋ ಒಂದು ಪ್ಯಾಟರ್ನ್ ನ ಫಾಲೋ ಮಾಡ್ತಾ ಇರಲ್ಲ. ಅದನ್ನೇ ನಾವು ತಪ್ಪಾದ ಸಂಖ್ಯೆ ಅಂತ ಗುರುತಿಸಬೇಕು. ಓಕೆನಾ? ಸೊ ಸೆಕೆಂಡ್ ನಂಬರ್ಸ್ ನ ನೋಡೋಣ. ಓಕೆ, ಸೆಕೆಂಡ್ ಸೆಟ್ ಆಫ್ ನಂಬರ್ಸ್ 3, 8, 15, 24, 34, 48, 63. 48 and 63. ಓಕೆ, ಸೊ ನಂಬರ್ಸ್ ನ ನೋಡ್ತಾ ಹೋಗಿ ನೀವು. ಡಿಫರೆನ್ಸ್ ಫಸ್ಟ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡಿಬೇಕಾದ್ರೆ ಇಲ್ಲಿ 5 ಡಿಫರೆನ್ಸ್ ಇದೆ, 5, 8, 7 ಡಿಫರೆನ್ಸ್ ಇದೆ, 15 ಮತ್ತೆ 24 9 ಡಿಫರೆನ್ಸ್ ಇದೆ. ಸೊ ಡಿಫರೆನ್ಸ್ ಇದೆ ಇಲ್ಲಿ. ಸಿಂಪಲ್ ಏನಿದೆ ಅಂದ್ರೆ +5 ಇದೆ ಇಲ್ಲಿ. ಓಕೆ, ಇಲ್ಲಿಂದ 8, 7, 15 ಆಗುತ್ತೆ. ಓಕೆ, 7, 15 ಮತ್ತೆ 9 ಎರಡೆರಡು, ಈ ಡಿಫರೆನ್ಸ್ ಎರಡೆರಡು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದೇ ಪ್ಯಾಟರ್ನ್ ಇರಬಹುದು ಅಂತ ಈಸಿಲಿ ಗೊತ್ತಾಗುತ್ತೆ. ಇಲ್ಲಿ ಒಂದ್ 2-3 ನಂಬರ್ ಬಂದ್ರೆ ನೆಕ್ಸ್ಟ್ ನಂಬರ್ಸ್ ನ ಅದೇ ತರ ಮಾಡ್ತಾ ಹೋಗ್ಬಹುದು. ಓಕೆನಾ? ಸೊ ಇಲ್ಲಿ ನೋಡಿದ್ರೆ ನೀವು 24 ಮತ್ತು 34ಕ್ಕೆ 10 ಡಿಫರೆನ್ಸ್ ಇದೆ. ಆಕ್ಚುಲಿ ಪ್ಯಾಟರ್ನ್ ಪ್ರಕಾರ ಇಲ್ಲಿ 11 ಡಿಫರೆನ್ಸ್ ಬರ್ಬೇಕಲ್ವಾ? ಸೊ 24 + 11 ಇದು 35 ಆಗ್ಬೇಕು. ಸೊ ಇದನ್ನ 35 ಅಂತ ಅನ್ಕೊಳ್ಳೋಣ. ಇದು ನಾವು ಗೆಸ್ ಮಾಡ್ತಾ ಇದೀವಿ, ಇದು ರಾಂಗ್ ಇರಬಹುದು ಅಂತ. ಸೊ ರೈಟ್ ನಂಬರ್ ಯಾವ್ದಾಗಿರ್ಬೇಕು ಅಂತ ನಾವು ಹೇಳ್ತಾ ಇದೀವಿ. 24ಕ್ಕೆ 11ನ್ನ ಆಡ್ ಮಾಡಿದ್ರೆ 35 ಬರಬೇಕು. ಸೊ 35 ನಂತರ ಏನ್ ಬರ್ಬೇಕು ನಮಗೆ? ಇಲ್ಲಿ 11 ಅಂತ ನಾವು ಕೊಟ್ವಿ ಅಂತ ತಿಳ್ಕೊಳ್ಳಿ, ಅದನ್ನು ವೆರಿಫೈ ಮಾಡ್ಬೇಕಲ್ವಾ? ಇಲ್ಲಿ 11 ಅಂತ ಕೊಟ್ರೆ ಇಲ್ಲಿಂದ ನೆಕ್ಸ್ಟ್ ನಂಬರ್ಗೆ 13 ಆಗ್ಬೇಕು. ಯಾಕಂದ್ರೆ ಡಿಫರೆನ್ಸ್ ನ ನಾವು ಎರಡೆರಡಾಗಿ ತಗೋತಾ ಹೋಗ್ತಾ ಇದ್ದೀವಿ. ಕರೆಕ್ಟಾ? ಇಲ್ಲಿ 10 ಇದೆ, ಇವಾಗ 10 ಇದೆ. ಬಟ್ ಆಕ್ಚುಯಲ್ ನಮ್ ಲಾಜಿಕ್ ಪ್ರಕಾರ ಇಲ್ಲಿ 11 ಬರಬೇಕು. ಇಲ್ಲಿ 11 ಬಂದ್ರೆ ಇಲ್ಲಿ 13 ಬರಬೇಕು. ಆ 13ನ ನಾವು ಕರೆಕ್ಟ್ ಆಗಿರೋ ಪ್ರೀವಿಯಸ್ ನಂಬರ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ. ಓಕೆ, 13ನ್ನ 34ಕ್ಕೆ ಆಡ್ ಮಾಡಬೇಡಿ. ಅಲ್ಲಿ ರೈಟ್ ನಂಬರ್ ಇದ್ರೆ ಯಾವ ನಂಬರ್ ಬರಬೇಕು ಅನ್ನೋ ನಂಬರ್ನೇ ನೆಕ್ಸ್ಟ್ ಕೊಟ್ಟಿರ್ತಾರೆ ಇಲ್ಲಿ. ಅರ್ಥ ಆಯ್ತಲ್ವಾ? ಸೊ 13ನ್ನ ನಾನು 35ಕ್ಕೆ ಆಡ್ ಮಾಡ್ಬೇಕು. ಯಾಕಂದ್ರೆ 35 ರೈಟ್ ನಂಬರ್ ಅಂತ ನಾನು ಗೆಸ್ ಮಾಡ್ತಾ ಇದ್ದೆ. ಸೊ 35, 13, 48 ಆಗತ್ತಾ? ಸೊ 48ಕ್ಕೆ 13 ಅಂದ್ರೆ ಇದ್ರ ನೆಕ್ಸ್ಟ್ ಬೆಸ ಸಂಖ್ಯೆ ಯಾವ್ದು ಬರುತ್ತೆ? 15 ಆಗುತ್ತೆ. ಸೊ 48ಕ್ಕೆ 15 ಮಿಕ್ಸ್ ಮಾಡಿದ್ರೆ ಅಂದ್ರೆ ಆಡ್ ಮಾಡಿದ್ರೆ 63 ಬರುತ್ತಲ್ವಾ? ಸೊ ಎಲ್ಲ ಕರೆಕ್ಟ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ ಎಕ್ಸೆಪ್ಟ್ ಯಾವುದು? 34. ಹಂಗಾದ್ರೆ 34 ಜಾಗದಲ್ಲಿ 35 ಇದ್ದಿದ್ರೆ ಸರಿಯಾಗಿರೋದು ಅಂತ. ಯಾವ ನಂಬರ್ ಸರಿಯಾಗಿದೆ ಅನ್ನೋದನ್ನು ಕೂಡ ನಾವು ಹೇಳ್ತಾ ಇದೀವಿ. ಸೊ 34 ಇಲ್ಲಿ ರಾಂಗ್ ನಂಬರ್. ಓಕೆ, ಸೊ ಈ ಪ್ರಶ್ನೆಗಳಲ್ಲಿ ಒಂದು ಡಿಫರೆಂಟ್ ಏನಿದೆ ಅಂದ್ರೆ ಇಲ್ಲಿರೋದು ರೈಟ್ ಆನ್ಸರ್, ಬಟ್ ಅದು ರಾಂಗ್ ನಂಬರ್ ಇನ್ ದ ಸಿರೀಸ್. ಓಕೆ, ಸೊ ರಾಂಗ್ ನಂಬರ್ ಇನ್ ದ ಸಿರೀಸ್ ಈಸ್ ದ ರೈಟ್ ಆನ್ಸರ್ ದಟ್ ಯು ಆರ್ ಮಾರ್ಕಿಂಗ್. ಓಕೆನಾ? ಸೊ ನೀವು ಇದನ್ನ ಕನ್ಫ್ಯೂಸ್ ಆಗಿ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಕನ್ಫ್ಯೂಷನ್ ಅಲ್ಲಿ ನಾವು ರೈಟ್ ಆನ್ಸರ್ ಯಾವುದು ಅನ್ನೋದನ್ನ ಫೈಂಡ್ ಮಾಡಿರ್ತೀವಿ 35 ಅಂತ. ಆ 35ನ್ನ ಈ ಆಪ್ಷನ್ ಅಲ್ಲಿ ಹುಡುಕ್ತಾ ಹೋಗ್ತೀವಿ. ಓಕೆ, ಅದು ಕನ್ಫ್ಯೂಷನ್ ಅಲ್ಲಿ ಅಷ್ಟೇ. ಓಕೆ, ಆ ತರ ಮಾಡಬೇಡಿ. ಈ ರಾಂಗ್ ನಂಬರ್ ಯಾವ್ದಿದೆ ಅದೇ ರೈಟ್ ಆನ್ಸರ್. ನಮ್ಗೆ ರೈಟ್ ನಂಬರ್ ನ ನಾವು ಕಂಡು ಹಿಡಿಬೇಕು, ಆದ್ರೆ ರಾಂಗ್ ನಂಬರ್ ನ ಮಾರ್ಕ್ ಮಾಡ್ಬೇಕು. ಓಕೆನಾ? ಸೊ ನೆಕ್ಸ್ಟ್ ನಂಬರ್ ಈಗ 196. ನೋಡಿ, ನಂಬರ್ ನೋಡಿದ್ರೆ ಗೊತ್ತಾಗತ್ತಾ ಏನು ಅಂತ? ಓಕೆ, ಇದು ಡಿಕ್ರೀಸಿಂಗ್ ಫಾರ್ಮ್ಯಾಟ್ ಅಲ್ಲಿ ಇದೆ, ಆದ್ರೆ ನಂಬರ್ಸ್ ನ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ನಾನು ನಿಮಗೆ ಏನ್ ಹೇಳಿದ್ದೆ? ಬೇಸಿಕ್ಸ್ ಅಲ್ಲಿ ಏನೇನ್ ನೋಡ್ಕೊಂಡಿರ್ಬೇಕು ನೀವು ಅಂತ ಹೇಳಿದ್ದೆ. ನೆನಪಿದೆಯಾ? ಫಸ್ಟ್ ಸೀರೀಸ್ ಅಲ್ಲಿ ಬೇಸಿಕಲಿ ನೀವು ಏನ್ ನೋಡ್ಕೊಂಡಿರ್ಬೇಕು? ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು ಅಂದ್ರೆ ಏನು ಅಂತ ನೋಡ್ಕೊಂಡಿರ್ಬೇಕು. ಕಾಂಪೋಸಿಟ್ ನಂಬರ್, ಪ್ರೈಮ್ ನಂಬರ್ ಅಂದ್ರೆ ಏನು ಅಂತ ನೋಡ್ಬೇಕು. ಭಾಜ್ಯ, ಅವಿಭಾಜ್ಯ ಅಂತ ಹೇಳಿದ್ದೆ. ಓಕೆ, ಆ ನಂತರ ನೆಕ್ಸ್ಟ್ ಹೇಳಿದ್ದೆ ಏನು ಅಂದ್ರೆ ಸ್ಕ್ವೇರ್ಸ್ ಅಂಡ್ ಕ್ಯೂಬ್ಸ್, ಮತ್ತೆ ಸ್ಕ್ವೇರ್ ರೂಟ್ಸ್ ಅಂಡ್ ಕ್ಯೂಬ್ ರೂಟ್ಸ್. ಈ 4 ಡಿಫರೆಂಟ್ ಟೈಪ್ ಆಫ್ ನಂಬರ್ಸ್ ನ ನೀವು ನೋಡ್ಕೊಂಡಿರ್ಬೇಕು ಅಂತ ಹೇಳಿದ್ದೆ. ನೀವು ಅದನ್ನ ನೋಡಿದ್ರಿ ಅಂದ್ರೆ ಈ ನಂಬರ್ ಅಲ್ಲಿ ಗೊತ್ತಾಗಿರೋ ಪ್ಯಾಟರ್ನ್ ಈಸಿಲಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಯಾಕೆ ಅಂದ್ರೆ ನಾನು ಸ್ಕ್ವೇರ್ಸ್ ನ ಒಂದು 200 ತನಕ ಸ್ಕ್ವೇರ್ಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದೆ ನಾನು. ಓಕೆನಾ? ಈಗ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಇದು ಕೂಡ ಸ್ಕ್ವೇರ್ ನಂಬರ್, ಸ್ಕ್ವೇರ್ ನಂಬರ್, ಸ್ಕ್ವೇರ್ ನಂಬರ್, ಸ್ಕ್ವೇರ್ ನಂಬರ್, ವೇರ್ ದಿಸ್ ಇಸ್ ನಾಟ್ ಅ ಸ್ಕ್ವೇರ್ ನಂಬರ್. ಅಷ್ಟೇ ಇರೋದು ಇಲ್ಲಿ. ಈ ಸೀರೀಸ್ ಅಲ್ಲಿರೋ ಸಿಂಪಲ್ ಲಾಜಿಕ್ ಇದೆ. ಇದು ಸಿಂಪಲ್ ಸೀರೀಸ್. ಇದು 14 ಸ್ಕ್ವೇರ್ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. 196 is 14 ಸ್ಕ್ವೇರ್. ಅದೇ ತರ 13 ಸ್ಕ್ವೇರ್ ಇದು 169. ಇದು 12 ಸ್ಕ್ವೇರ್. ಈ ಸ್ಕ್ವೇರ್ ಗಳನ್ನ ನೋಡಿದ್ರೆ ನಿಮಗೆ ಈಸಿಲಿ ಅರ್ಥ ಆಗ್ತಿತ್ತು ಈ ಪ್ರಾಬ್ಲಮ್. ಓಕೆ, 11 ಸ್ಕ್ವೇರ್. ಸೊ ಇದೇ ತರ ನೀವು ಒಂದೊಂದೇ ಡಿಕ್ರೀಸಿಂಗ್ ನಂಬರ್ ನ ಸ್ಕ್ವೇರ್ಸ್ ನ ಇಲ್ಲಿ ಕೊಡ್ತಾ ಹೋದ್ರೆ ನೆಕ್ಸ್ಟ್ ಸ್ಕ್ವೇರ್ ನಂಬರ್ ಏನಾಗಿರ್ಬೇಕಿತ್ತು ಅಂದ್ರೆ 10 ಸ್ಕ್ವೇರ್ ಆಗಿರ್ಬೇಕಿತ್ತು. ಅದು 10 ಸ್ಕ್ವೇರ್ ಅಂದ್ರೆ 100. ಈ ಪ್ಲೇಸ್ ಅಲ್ಲಿ 80 ಇರೋ ಪ್ಲೇಸ್ ಅಲ್ಲಿ 100 ಬರ್ಬೇಕಾಗಿತ್ತು. ಅವಾಗ ಈ ಸೀರೀಸ್ ಪ್ರಾಪರ್ ಫಾರ್ಮ್ಯಾಟೆಡ್ ಸೀರೀಸ್ ಅಂತ ಅನಿಸ್ತಾ ಇತ್ತು.
ಓಕೆನಾ. ಸೊ ಇದು 80 ಅನ್ನೋದು ರಾಂಗ್ ನಂಬರ್ ಇದೆ ಅಂತ ಇಲ್ಲಿ. ಈವನ್ ಇಲ್ಲಿ 81 ಇದ್ರೂ ಕೂಡ ರಾಂಗ್ ನಂಬರ್ ಅದು. 81 ಇದ್ರೆ 9 ಸ್ಕ್ವೇರ್ ಅದು. ಬಟ್ ಇಲ್ಲಿ 9 ಸ್ಕ್ವೇರ್ ಬರಬಾರ್ದು, ಈ ಜಾಗಕ್ಕೆ 10 ಸ್ಕ್ವೇರ್ ಬರಬೇಕು ಅಂತ ಹೇಳ್ತಾ ಇದೀನಿ ನಾನು. ಯಾಕೆಂದ್ರೆ ನಂಬರ್ ಫಾರ್ಮ್ಯಾಟ್ ನೋಡ್ತಾ ಹೋದ್ರೆ ಈ ಸ್ಕ್ವೇರ್ ನಂಬರ್ಸ್ ಕೂಡ ಒಂದೊಂದೇ ನಂಬರ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಇಲ್ಲಿಗೆ 9 ಸ್ಕ್ವೇರ್ ಇದ್ರೂ ಕೂಡ ಅದು ಸರಿಯಲ್ಲ, ತಪ್ಪು ನಂಬರ್ ಇದು 80. ಇದರಲ್ಲಿರೋ ಆಡ್ ಮ್ಯಾನ್ ಔಟ್ ಆರ್ ಆಡ್ ನಂಬರ್, ರಾಂಗ್ ನಂಬರ್ ಇನ್ ದ ಸೀರೀಸ್. ಅರ್ಥ ಆಯ್ತಲ್ವಾ? ಓಕೆ. ಸೊ ನೆಕ್ಸ್ಟ್ ನಂಬರ್ ನೋಡೋಣ. ನೆಕ್ಸ್ಟ್ ಪ್ಯಾಟರ್ನ್. ಓಕೆ, 3 5 7 9 11 13. ಓಕೆ, ಇಲ್ಲಿ ನೋಡಿ ಈ ನಂಬರ್ ಸೀರೀಸ್ ನೋಡಿದ ತಕ್ಷಣ ನಿಮ್ಗೆ ಈಸಿ ಅನ್ಸುತ್ತೆ, ಇದು ತುಂಬಾನೇ ಈಸಿ ಇದೆ ಇದು. ಓಕೆ, ನೀವು ಪ್ಯಾಟರ್ನ್ ನ ನೋಡಿದ್ರೆ ಇದರಲ್ಲಿ +2 +2 ನೋಡಿ, ಎರಡೆರಡೇ ಡಿಫರೆನ್ಸ್ ಇದೆ. ಇದು +2 +2 ಅಂಡ್ +2 ನೋಡಿ, ಈ ಸೀರೀಸ್ ಕರೆಕ್ಟ್ ಆಗೇ ಇದೆ ಅಲ್ವಾ? ಇದರಲ್ಲಿ ಏನ್ ತಪ್ಪಿದೆ ಅಂತ. ಓಕೆ, ಇದರಲ್ಲಿ ರಾಂಗ್ ನಂಬರ್ ಹೆಂಗ್ ಹುಡುಕ್ತೀರಾ ನೀವು? ಅದಕ್ಕೆ ನೀವು ಬೇಸಿಕ್ ನಂಬರ್ ಸಿಸ್ಟಮ್ ನ ನೋಡ್ಕೊಂಡಿರ್ಬೇಕು ಅಂತ ಹೇಳೋದು. ಈಗ ನೀವು ಈ ತರದ್ ಒಂದು ಸೀರೀಸ್ ಕೊಟ್ಟು ನೋಡಿ, ಎರಡೆರಡೇ ಡಿಫರೆನ್ಸ್ ಇರುವಂತ ನಂಬರ್ ನ ಕೊಟ್ಟಿದೀವಿ. ಸೊ ಒಂದು ಪ್ಯಾಟರ್ನ್ ಇದೆ ಅಲ್ಲಿ. ಓಕೆ, ಸೀರೀಸ್ ಕರೆಕ್ಟ್ ಆಗೇ ಇದೆ. ಆದ್ರೆ ಅವರು ಈ ಸೀರೀಸ್ ತಪ್ಪಿದೆ, ಇದರಲ್ಲಿ ಒಂದ್ ಯಾವ್ದೋ ನಂಬರ್ ತಪ್ಪಿದೆ ಅಂತ ಹೇಳ್ತಿದ್ದಾರೆ. ಹಂಗಾದ್ರೆ ತಪ್ಪು ನಂಬರ್ ನ ಹುಡುಕ್ಲೇಬೇಕಲ್ವಾ ನಾವು? ಓಕೆ, ಸೊ ಅದಕ್ಕೆ ಒಂದು ಬೇಸಿಕ್ ಮ್ಯಾಥಮೆಟಿಕಲ್ ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ. ಅದು ತಪ್ಪು ನಂಬರ್ ಇದರಲ್ಲಿ 9 ಅಂತ ಹೇಳುತ್ತೆ. 9 ಅಂತ ಯಾಕಂತ ಹೇಳಿ ನೋಡೋಣ. ಆಲ್ ದೀಸ್ ಆರ್ ಪ್ರೈಮ್ ನಂಬರ್ಸ್ ಎಕ್ಸೆಪ್ಟ್ 9. 3 ಪ್ರೈಮ್ ನಂಬರ್, ಅವಿಭಾಜ್ಯ ಸಂಖ್ಯೆ. 5 ಅವಿಭಾಜ್ಯ ಸಂಖ್ಯೆ. 7 11 13 ಎಲ್ಲ ಅವಿಭಾಜ್ಯ ಸಂಖ್ಯೆಗಳು. ವೇರಾಸ್ 9 ಮಾತ್ರ ಭಾಜ್ಯ ಸಂಖ್ಯೆ, ಅಂದ್ರೆ ಕಾಂಪೋಸಿಟ್ ನಂಬರ್. 9 ಬೇರೆ ನಂಬರ್ ಇಂದ ಡಿವೈಡ್ ಆಗುತ್ತೆ, ಆದ್ರೆ 3 5 7 11 13ಗಳು ಬೇರೆ ನಂಬರ್ ಇಂದ ಡಿವೈಡ್ ಆಗಲ್ಲ. ಸೊ ಈ ತರ ಕೂಡ ನಿಮಗೆ ಒಂದು ನಂಬರ್ ಸೀರೀಸ್ ನ ಕೊಡ್ಬೋದು. ಅದರಲ್ಲಿ ಒಂದು ಪ್ಯಾಟರ್ನ್ ಕಾಣುತ್ತೆ ನಿಮಗೆ, ಅದು ಎಕ್ಸಾಕ್ಟ್ಲಿ ಮ್ಯಾಚ್ ಆಗುವಂತ ಪ್ಯಾಟರ್ನ್ ಇರುತ್ತೆ. ಹಂಗಂತ ನೀವು ಇದ್ರಲ್ಲಿ ಈ ಸೀರೀಸ್ ಕರೆಕ್ಟ್ ಆಗಿರೋದೇ ಇದರಲ್ಲಿ ಇದೆ, ಯಾವುದೇ ತಪ್ಪು ನಂಬರ್ ಇಲ್ಲ ಅಂತ ಯೋಚನೆ ಮಾಡಬೇಡಿ. ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅದರಲ್ಲಿ ಒಂದು ಯಾವ್ದಾದ್ರು ಬೇಸಿಕ್ ರೂಲ್ ನ ಅಪ್ಲೈ ಮಾಡ್ಬೇಕು. ಅದನ್ನ ನಾವು ಥಿಂಕ್ ಮಾಡ್ತಾ ಇರಲ್ಲ, ಬೇಸಿಕ್ ಥಿಂಕ್ ಮಾಡ್ತಾ ಇರಲ್ಲ. ಸೊ ಇಲ್ಲಿ ಆಡ್ ನಂಬರ್ ಯಾವುದು ಹೇಳಿ? ಓಕೆ, ತಪ್ಪಾಗಿರೋ ನಂಬರ್ ಯಾವುದು ಅಂದ್ರೆ 9. ಬಿಕಾಸ್ ಆಫ್ 9 ಯಾಕೆ ಅಂದ್ರೆ ಇದು ಕಾಂಪೋಸಿಟ್ ನಂಬರ್ ಇದೆ. ಉಳಿದಿರೋ ಎಲ್ಲಾ ನಂಬರ್ಸ್ ಕೂಡ ಪ್ರೈಮ್ ನಂಬರ್ಸ್ ಇದಾವೆ ಅಂತ ನೆನ್ಪಿಡ್ಲಿ ನಿಮಗೆ. ಓಕೆ, ಸೊ ಬೇಸಿಕ್ಸ್ ಅಲ್ಲಿ ಪ್ರೈಮ್ ನಂಬರ್ ಅಂದ್ರೆ ಏನು, ಕಾಂಪೋಸಿಟ್ ನಂಬರ್ ಅಂದ್ರೆ ಏನು, ಸ್ಕ್ವೇರ್ ಅಂದ್ರೆ ಏನು, ಸ್ಕ್ವೇರ್ ರೂಟ್ ಅಂದ್ರೆ ಏನು ಅಂತ ನೀವು ಒಂದ್ಸರಿ ಎಲ್ಲಾನು ರಿವಿಷನ್ ಮಾಡ್ಕೊಳ್ಳಿ. ಓಕೆ, ಅದು ಬೇಸಿಕ್ ಪ್ರೈಮರಿ ಸ್ಕೂಲ್ ಮ್ಯಾಥಮೆಟಿಕ್ಸ್ ಅದು. ಓಕೆ, ಸೊ ನೆಕ್ಸ್ಟ್ ಸೀರೀಸ್ ನ ನೋಡೋಣ ಈಗ. 8 14 26 48 98 48 98 194 194 ಅಂಡ್ 386. ಸೊ ಏನ್ ಪ್ಯಾಟರ್ನ್ ಇರಬಹುದು ಇದರಲ್ಲಿ ಅಂತ ನೋಡಿ. ನಂಬರ್ಸ್ ನ ನೋಡಿದ್ರೆ ಇದರಲ್ಲಿ ಯಾವುದು ಕೂಡ ಒಂದು ನಂಬರ್ ಕಾಣ್ತಾ ಇಲ್ಲ, ಒಂದು ಪ್ಯಾಟರ್ನ್ ಕಾಣಿಸ್ತಾ ಇಲ್ಲ. ಸ್ಕ್ವೇರ್ ಅಂತೂ ಯಾವೂ ಇಲ್ಲ ಇಲ್ಲಿ. ಸ್ಕ್ವೇರ್ ಹತ್ತಿರದಲ್ಲೂ ಕೂಡ ಯಾವೂ ಕಾಣ್ತಾ ಇಲ್ಲ. ಓಕೆ, ಸೊ ಸ್ಕ್ವೇರ್ ಹತ್ತಿರದಲ್ಲಿ ಅಂತ ನೋಡ್ತಾ ಹೋದ್ರೆ ನೀವು ನೋಡಿ, ಇಲ್ಲಿ 14 ಒಂದು ಸ್ಕ್ವೇರ್ ಹತ್ತಿರದಲ್ಲಿ ಕಾಣುತ್ತೆ, 49 ಕಾಣುತ್ತೆ ಅಂಡ್ 194 ಕಾಣಿಸುತ್ತೆ. ಓಕೆ, ಅವು ಸ್ಕ್ವೇರ್ -2 ಅನ್ನೋ ಫಾರ್ಮ್ಯಾಟ್ ಅಲ್ಲಿ ಇದಾವೆ ನೋಡಿ. ಇಲ್ಲಿ 14 48 ಇದು -1, 49 -1 ಇದೆ, ಇದು 196 -2 ಇದೆ, ಇದು 16 -2 ಇದೆ. ಸೊ ಅದು ಪ್ಯಾಟರ್ನ್ ಅಂತ ಅನ್ಕೊಳಕ್ ಬರಲ್ಲ ನಾವು. ಸೊ ಯಾವ ತರದ ಪ್ಯಾಟರ್ನ್ ಇರಬಹುದು ಅನ್ನೋದಕ್ಕೆ ಎರಡು ನಂಬರ್ ಮಧ್ಯೆ ಇರೋ ಮಲ್ಟಿಪ್ಲಿಕೇಶನ್ ಡಿವಿಷನ್ ಏನಾದ್ರೂ ಚೆಕ್ ಮಾಡ್ಬೇಕು ಇಲ್ಲಿ. ಓಕೆ, ಸಿಂಪಲ್ ಮಲ್ಟಿಪ್ಲಿಕೇಶನ್ ನ ಟ್ರೈ ಮಾಡೋಣ. ಓಕೆ, 8 2 16 ಬರುತ್ತೆ, ಆ 14 2 28 ಬರುತ್ತೆ. ಓಕೆ, 26 2 52 ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಡಿಫರ್ ಆದಂಗ್ ಕಾಣಿಸ್ತಾ ಇದೆ. ಇದು ಇವ್ ಎರಡರಲ್ಲೂ ಕೂಡ ನೋಡಿ ನೀವು ಡಿಫ್ರೆನ್ಸ್ ಏನು ಅಂದ್ರೆ 98 ಇಂಟು 2 98 2 ಮಾಡಿ ನೋಡಿ, ಅವಾಗ ಎಷ್ಟಾಗುತ್ತೆ? ಅದು 196 ಆಗುತ್ತೆ. ಸೊ 194 ಅದ್ರ ಹತ್ತಿರದಲ್ಲೇ ಇದೆ. ಓಕೆನಾ, 2 ಕಮ್ಮಿ ಇದೆ. 194 ಇಂಟು 2 ಅಂತ ಮಾಡಿದ್ರು ಕೂಡ ನೀವು ನೋಡಿ 388 ಆಗುತ್ತೆ. ಸೊ 2 ಕಮ್ಮಿ ಇದೆ. ಸೊ ಈ ಎಲ್ಲದರಲ್ಲೂ ಕೂಡ ಒಂದ್ ಪ್ಯಾಟರ್ನ್ ಏನಿದೆ ಅಂದ್ರೆ, ನಿಮಗೆ ಈ ಹಿಂದಿನ ಸಂಖ್ಯೆಗೆ 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಯಾವ ಸಂಖ್ಯೆ ಬರಬೇಕು ಆ ಸಂಖ್ಯೆನಲ್ಲಿ 2 ಕಮ್ಮಿ ಇದೆ ಅಂತ. ಓಕೆ, ಆ ತರದ ಪ್ಯಾಟರ್ನ್ ಕಾಣಿಸ್ತಾ ಇದೆ ಇಲ್ಲಿ. ಇಲ್ಲಿಂದನೇ ಮಾಡ್ತಾ ನೋಡಿ ನೀವು ಬೇಕಾದ್ರೆ. ಇದನ್ನ ಮಲ್ಟಿಪ್ಲೈ ಬೈ ಫಸ್ಟ್ ಮಲ್ಟಿಪ್ಲೈ ಬೈ 2 ಮಾಡಿ. ಓಕೆ, ಅದರಲ್ಲಿ 2ನ್ನ ಕಳಿಬೇಕು ಅಂತ ಇದೆ ಅದು. ಓಕೆ, ಈ ಪ್ಯಾಟರ್ನ್ ನೆನ್ಪಿಟ್ಕೊಳ್ಳಿ ಇದನ್ನ.
ಓಕೆ, ಮಲ್ಟಿಪ್ಲೈ ಬೈ 2 ಮೈನಸ್ 2. ನೋಡಿ 194ನ್ನ 2 ಸಾರಿ ಆಡ್ ಮಾಡಿ ಅಥವಾ 2ರಿಂದ ಮಲ್ಟಿಪ್ಲೈ ಮಾಡಿ. ಫಸ್ಟ್ 388ಕ್ಕೆ ಇದು ಎಷ್ಟು ಕಮ್ಮಿ ಇದೆ ಅಂತಂದ್ರೆ 2 ಕಮ್ಮಿ ಇದೆ. ಸೊ ನೆಕ್ಸ್ಟ್ ನಂಬರ್ ನಾನು ಏನಂತ ಹೇಳ್ತಾ ಇದ್ದೀನಿ, ಈಗ ಈ ನಂಬರ್ ನ ಮಲ್ಟಿಪ್ಲೈ ಬೈ 2 ಮಾಡಿ ಅದರಲ್ಲಿ 2ನ್ನ ಮೈನಸ್ ಮಾಡಿದ್ರೆ ಈ ನಂಬರ್ ಬರ್ತಾ ಇದೆ. ಅದೇ ಪ್ಯಾಟರ್ನ್ ಇಲ್ಲಿಯೂ ಕೂಡ ಇದೆಯಾ ಅಂತ ನೋಡಿ ಚೆಕ್ ಮಾಡಿ. ಒಂದ್ 2ಕ್ಕಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ, ಇಲ್ಲ ಅಂದ್ರೆ ಅಲ್ಲಿಗೆ ರಿಜೆಕ್ಟ್ ಮಾಡಿ ಆ ಲಾಜಿಕ್ ನ. ಓಕೆನಾ? ಸೊ 98 ಎರಡ್ಲೆ ಮಾಡಿ. 98 ಎರಡ್ಲೆ ಎಷ್ಟಾಗುತ್ತೆ? 196 ಆಗುತ್ತೆ. ಓಕೆ, 196ರಲ್ಲಿ 2 ಕಮ್ಮಿ ಇದೆ ಅಲ್ವಾ? 194 ಇದೆ ಇಲ್ಲಿ. ಸೊ ಅದೇ ಪ್ಯಾಟರ್ನ್ ಇಲ್ಲಿ ಫಾಲೋ ಆಗಿರೋ ತರ ಕಾಣ್ತಾ ಇದೆ. ಓಕೆ, ಸೊ ಇಲ್ಲಿ ಆ ನಂಬರ್ ಇಲ್ಲ, ಈ ಪ್ಯಾಟರ್ನ್ ಅಲ್ಲಿ ಇಲ್ಲ. ನೋಡಿ ಬೇಕಾದ್ರೆ ನೀವು 48 ಎರಡ್ಲೆ ಎಷ್ಟಾಗುತ್ತೆ? 96 ಆಗುತ್ತೆ. 96 ಬಟ್ ಇದು 98 ಇದೆ, ಅಂದ್ರೆ ಇಲ್ಲಿ +2 ಆಗ್ತಾ ಇದೆ. ಮಲ್ಟಿಪ್ಲೈ ಬೈ 2ಗೆ +2 ಆಗ್ತಾ ಇದೆ. ಸೊ ಇಲ್ಲಿ ಒಂದು ರಾಂಗ್ ಪ್ಯಾಟರ್ನ್ ಇದ್ದಂಗೆ ಅನಿಸ್ತಾ ಇದೆ. ಇಲ್ಲಿಯೂ ಕೂಡ ನೋಡಿ, ಇವು ಎರಡನ್ನ ಮೊದಲೇ ಮಾಡಿಟ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಮಾಡಿ ನೋಡಿ, ಅದನ್ನೇ ಏನಿದೆ ಪ್ಯಾಟರ್ನ್, ಮಲ್ಟಿಪ್ಲೈ ಬೈ 2 ಮೈನಸ್ 2 ಅಂತ. ಓಕೆನಾ? ಮಲ್ಟಿಪ್ಲೈ ಬೈ 2 ಅಂದ್ರೆ ಪ್ರೀವಿಯಸ್ ನಂಬರ್ಗೆ 8 ಎರಡ್ಲೆ 16, 16 ಮೈನಸ್ 2 14 ಆಯ್ತಾ? 14 ಎರಡ್ಲೆ 28. ಓಕೆ, ಮೈನಸ್ 2 26 ಆಯ್ತಾ? ಓಕೆ, ಈ ಒಂದು ನಂಬರ್ಗೆ ಮಾತ್ರ ಇಲ್ಲಿ ಇದು ವರ್ಕ್ ಆಗ್ತಾ ಇಲ್ಲ. ಯಾಕೆ ಅಂತ ನೋಡಿ, 26 ಎರಡ್ಲೆ 52, 52ರಲ್ಲಿ 2 ಹೋದ್ರೆ ಇಲ್ಲಿ 50 ಬರ್ಬೇಕು ನಮ್ಗೆ. ಈ ನಂಬರು 50 ಬರ್ಬೇಕು. ಈಗ 50 ಅನ್ನೋದನ್ನ ನಾವು ಸರಿ ಇರೋ ನಂಬರು ಅಂತ ಗೆಸ್ ಮಾಡ್ತಾ ಇದೀವಲ್ವಾ? ಸೊ 50ಕ್ಕೆ ಅದೇ ಸೇಮ್ ಲಾಜಿಕ್ ಈ ಪ್ಯಾಟರ್ನ್ ಹಾಕಿ ನೋಡಿ, ಅವಾಗ 98 ಬರ್ಬೇಕು. ಅವಾಗ್ಲೇ ಕರೆಕ್ಟ್ ಅದು. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಸೊ 50ಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದೆ ನಾನು, 2ರಿಂದ ಮಲ್ಟಿಪ್ಲೈ ಮಾಡಿ ಮೈನಸ್ 2 ಮಾಡ್ಬೇಕು. 50ಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಿ ಏನಾಯ್ತು? 100 ಮೈನಸ್ 2. 100 ಮೈನಸ್ 2 98. ಕರೆಕ್ಟ್ ತಾನೆ? ಸೊ 98 ಬರ್ತಾ ಇದೆ. ಸೊ ಇಲ್ಲಿ ಇರ್ಬೇಕಾಗಿರೋ ನಂಬರ್ ಏನು ಅಂದ್ರೆ 50. ಇಲ್ಲಿ 50 ಇರ್ಬೇಕಿತ್ತು, ಅದು ಸರಿ ನಂಬರು. ಸೊ 48 ತಪ್ಪಾಗಿರೋ ನಂಬರು. 48 ಆಪ್ಷನ್ ಅಲ್ಲಿ ಇದೆಯಾ? ಆಪ್ಷನ್ ಬಿ. ಓಕೆ, ಸೊ ಈ ತರದ ಪ್ರಾಬ್ಲಮ್ ನ ಸಾಲ್ವ್ ಮಾಡುವಾಗ ನೀವು ಈ ನಂಬರ್ ನ ರಾಂಗ್ ಆಗಿ ಗೆಸ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಅವಾಗ ಈ ಆಪ್ಷನ್ ಅಲ್ಲಾದ್ರೂ ಇರಬಾರ್ದು ಅದು. ಓಕೆ, ಸಮ್ ಟೈಮ್ಸ್ ಏನಾಗಿರುತ್ತೆ ಅಂದ್ರೆ ರಾಂಗ್ ಆನ್ಸರ್ ನ ನೀವು ಆತರ ಗೆಸ್ ಮಾಡ್ತೀರ ಅಂತ ಅದನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರಲ್ವಾ? ಓಕೆ, ಅದೇ ಕಾರಣಕ್ಕೆ ನೀವೇನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಒಂದು ರಾಂಗ್, ಒಂದೇ ಒಂದು ಸ್ಟೇಜ್ ಅಲ್ಲಿ ರಾಂಗ್ ಪ್ಯಾಟರ್ನ್ ನ ನೀವು ಐಡೆಂಟಿಫೈ ಮಾಡಿದ್ರಿ ಅಂದ್ರೆ ಅದೇ ರಾಂಗ್ ನಂಬರ್ ಅಂತ ಫಿಕ್ಸ್ ಆಗ್ಬಾರ್ದು. ಯಾಕೆಂದ್ರೆ ಆ ಜಾಗದಲ್ಲಿ ರೈಟ್ ನಂಬರ್ ನ ಪ್ಲೇಸ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರ್ಬೇಕು ನಮ್ಗೆ. ಆ ಪ್ಯಾಟರ್ನ್ ಫಾಲೋ ಮಾಡ್ಬೇಕದು. ಓಕೆ, ಒಂದೇ ಸರಿ ಆ ಪ್ಯಾಟರ್ನ್ ಫೇಲ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ಈಗ 48 ಅನ್ನೋದು ಇದರಲ್ಲಿರೋ ರಾಂಗ್ ಪ್ಯಾಟರ್ನ್, ರಾಂಗ್ ನಂಬರ್ ಅಂತ ಈ ಸೀರೀಸ್ ಅಲ್ಲಿ. ಅರ್ಥ ಆಯ್ತಾ ನಿಮ್ಗೆ? ಸೊ ಪ್ಯಾಟರ್ನ್ ಯಾವ್ದಿದೆ? ಮಲ್ಟಿಪ್ಲೈ ಬೈ 2 ಮೈನಸ್ 2. ಸೊ ಇದಕ್ಕೆ ನಾನು ನಿಮಗೆ ಮುಂಚೆನೆ ಹೇಳಿದ್ದೆ, ಮಲ್ಟಿಪ್ಲೈ ಬೈ 2 2n ಮೈನಸ್ 2. ನೋಡಿ, ಈಗ ಇದು ಹೊಸ ಪ್ಯಾಟರ್ನ್ ಇಲ್ಲಿ ಐಡೆಂಟಿಫೈ ಆಯ್ತು. ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ಹೇಳಿದ್ದೆ ನಿಮಗೆ n ಪ್ಯಾಟರ್ನ್ಸ್, n ಸ್ಕ್ವೇರ್ ಪ್ಯಾಟರ್ನ್ಸ್ ಅಂಡ್ n ಕ್ಯೂಬ್ ಪ್ಯಾಟರ್ನ್ಸ್ ಅಂತ. ಸೊ ಈ ಪ್ಯಾಟರ್ನ್ ಈಗ ಇದೊಂದು ಹೊಸ ಪ್ಯಾಟರ್ನ್, ನೆನ್ಪಿಟ್ಕೊಳ್ಳಿ. ಇದು 2n ಮೈನಸ್ 2 ಅನ್ನೋ ಪ್ಯಾಟರ್ನ್ ಕೂಡ ಬರಬಹುದು ಅಂತ. ಇದು 2n ಮೈನಸ್ 2 ಪ್ಯಾಟರ್ನ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. 3 10 27, 3 10 27 ನಂತರ 4 16 64. ನೋಡಿ, ಕಾಣಿಸ್ತಾ ಇದೆಯಾ ಪ್ಯಾಟರ್ನ್? ಸಿಂಪಲ್ ಇದೆ ಇದು ಸೀರೀಸ್, ಸಿಂಪಲ್ ಸೀರೀಸ್ ಇದು. ಓಕೆ, ಇಲ್ಲಿ ಏನಿದೆ ಅಂದ್ರೆ ಆ ಸೀರೀಸ್ ನ 3 ಗುಂಪಾಗಿ ಮಾಡಿದ್ದಾರೆ. ಓಕೆ, ಆರ್ ನೀವು ಇದನ್ನ ಟ್ರಿಪಲ್ ಸೀರೀಸ್ ಅಂತ ಹೇಳ್ಬಹುದು ಬೇಕಂದ್ರೆ. ಟ್ರಿಪಲ್ 3 ಸೀರೀಸ್ ಗಳು ಒಂದರಲ್ಲಿ ಒಂದು ಮರ್ಜ್ ಆಗಿದಾವೆ. ಇದನ್ನ 2 ತರ ಸಾಲ್ವ್ ಮಾಡಬಹುದು ನೀವು. ಒಂದು 3 ನಂಬರ್ ಆಗಿ ಇದನ್ನ ಸೆಟ್ ಮಾಡ್ತಾ ಹೋಗಿ. ಓಕೆ, ಒಂದು ಯಾಕಂದ್ರೆ ಈ ನಂಬರ್ಸ್ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಇದು ಒಂದು ಸ್ಕ್ವೇರು, ಸಾರಿ ಒಂದು ನಂಬರು, ಇದು ಅದೇ ನಂಬರ್ ನ ಸ್ಕ್ವೇರು, ಇದು ಅದೇ ನಂಬರ್ ನ ಕ್ಯೂಬ್. ಓಕೆನಾ? ಅದೇ ತರ ಇದು 5 ಸ್ಕ್ವೇರು ಮತ್ತೆ 5 ಕ್ಯೂಬ್, ಈ ಪ್ಯಾಟರ್ನ್ ಇದೆ. ಸೊ ಎಕ್ಸಾಕ್ಟ್ಲಿ ಇದೇ ಪ್ಯಾಟರ್ನ್ ಇಲ್ಲಿ ಫಾಲೋ ಆಗ್ತಾ ಇದೆ, ಎಕ್ಸೆಪ್ಟ್ 10. ನೋಡಿ, ಇಲ್ಲಿ 3 ಇದೆ, ಇದು 3 ಕ್ಯೂಬ್ ಇದೆ, ಇದು 3 ಸ್ಕ್ವೇರ್ ಇರ್ಬೇಕಿತ್ತು, ಆದ್ರೆ ಅದು 3 ಸ್ಕ್ವೇರ್ ಇಲ್ಲ, 3 ಸ್ಕ್ವೇರ್ ಪ್ಲಸ್ 1 ಇದೆ. ಹಂಗಾದ್ರೆ 10 ಇಲ್ಲಿ ರಾಂಗ್ ನಂಬರ್ ಅಂತ. ಈ ಟೋಟಲ್ ಸೀರೀಸ್ ಅಲ್ಲೇ 10 ರಾಂಗ್ ನಂಬರ್, ಯಾಕಂದ್ರೆ ನಾನು ಈ ಪ್ಯಾಟರ್ನ್ ನ ಐಡೆಂಟಿಫೈ ಮಾಡಿದ್ದೀನಿ ಇಲ್ಲಿ. ಓಕೆನಾ? ಓಕೆ, ಇದು ಒನ್ ವೇ ಆಫ್ ಅನಲೈಸಿಂಗ್ ಇಟ್. ಈಗ 3 ಗುಂಪನ್ನ ಮಾಡ್ತಾ ಇದ್ದೀನಿ ನಾನು. ಓಕೆ, ಇಲ್ಲ ಅಂದ್ರೆ ನಾನು ನಿಮಗೆ ಪ್ರೀವಿಯಸ್ ಸೆಷನ್ ಅಲ್ಲಿ ಹೇಳಿದ್ದೆ, 3 ಸೀರೀಸ್ ಗಳು ಇದರಲ್ಲಿ ಮರ್ಜ್ ಆಗಿದಾವೆ ಅಂತ ಕೂಡ ಇದನ್ನ ಐಡೆಂಟಿಫೈ ಮಾಡಬಹುದು. 3 ಸೀರೀಸ್ ಯಾವ್ಯಾವ ಹೇಳಿ ನೋಡೋಣ. ಈಗ
3 ಇಂದ 2 ನೋಡಿ, ಎರಡೆರಡೆ ನಂಬರ್ನ ಬಿಟ್ಟು ಒಂದು ಸೀರೀಸ್ ಮಾಡ್ತಾ ಇದೀನಿ ನಾನು. ಓಕೆ, ಎರಡೆರಡು ನಂಬರ್ ಬಿಟ್ಟು. ಸೊ 3, 4, 5 ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿರೋ ಸೀರೀಸ್ ಇದೆ, ಇದು ನ್ಯಾಚುರಲ್ ನಂಬರ್ ಸೀರೀಸ್. ಒಂದು ಸೀರೀಸ್ ಆಯ್ತಾ. ಇನ್ನು 10ರಿಂದ ಫಾಲೋ ಮಾಡಿ, ಎರಡೆರಡು ನಂಬರ್ ಬಿಟ್ಕೊಂಡು. ಓಕೆ, 10, 16, 16 ನಂತರ 25. ಓಕೆನಾ, 10, 16, 25, 10, 16 ಮತ್ತೆ 25. ಇನ್ನು 27, 27, 64, 125. ನೋಡಿ, 27, 64 ಮತ್ತೆ 125. ನೆನಪಿದೆಯಾ? ಇದನ್ನ ನಾನು ಇಂಟ್ರೊಡಕ್ಟರಿ ಸೆಷನ್ ಅಲ್ಲಿ ಹೇಳಿದ್ದೆ. ಇದು ನ್ಯಾಚುರಲ್ ನಂಬರ್ಸ್ ಎನ್ ಸೀರೀಸ್, ಇದು ಎನ್ ಸ್ಕ್ವೇರ್ ಸೀರೀಸ್, ಇದು ಎನ್ ಕ್ಯೂಬ್ ಸೀರೀಸ್. ಈ ಎರಡು ಸೀರೀಸ್ ಗಳು ಕರೆಕ್ಟ್ ಆಗೇ ಇದಾವೆ, ಅದರಲ್ಲಿ ಯಾವ ತಪ್ಪು ಇಲ್ಲ. ನೋಡಿ, ಇದು ನ್ಯಾಚುರಲ್ ನಂಬರ್ಸ್ ಇದೆ, ಇದು ಕ್ಯೂಬ್, 3 ಕ್ಯೂಬ್, 4 ಕ್ಯೂಬ್, 5 ಕ್ಯೂಬ್. ಆದ್ರೆ ಇಲ್ಲಿ ಮಾತ್ರ ಇವೆರಡು ಸ್ಕ್ವೇರ್ ಇದಾವೆ, ಇದು ಒಂದು ಮಾತ್ರ ಸ್ಕ್ವೇರ್ ಇಲ್ಲ. ಇದು ನನಗೆ 9 ಆಗಿರ್ಬೇಕಿತ್ತು, ಆವಾಗ ಇದು 3 ಸ್ಕ್ವೇರ್, 4 ಸ್ಕ್ವೇರ್, 5 ಸ್ಕ್ವೇರ್ ಆಗಿರ್ತಿತ್ತು. ಅರ್ಥ ಆಯ್ತಲ್ವಾ? ಸೊ ದ ನಂಬರ್ ಈಸ್ ರಾಂಗ್, ನಂಬರ್ ಈಸ್ 10. ಓಕೆ, ಇದನ್ನ ಎರಡು ತರ ಅನಲೈಸ್ ಮಾಡಬಹುದು ನೀವು. ಇದೇ ಸೇಮ್ ಎಕ್ಸಾಂಪಲ್ ನ ನಾನು ಇಂಟ್ರೊಡಕ್ಟರಿ ಸೆಷನ್ ಅಲ್ಲಿ ಹೇಳಿದ್ದೆ ಅಂತ ಅನ್ಸುತ್ತೆ. ಓಕೆನಾ? ಸೊ ಕಮಿಂಗ್ ಟು ನೆಕ್ಸ್ಟ್ 1, 3, 10, 21, 64, 129, 129, 256, 256 and 777. ಓಕೆ, ನೋಡಿ ನಂಬರ್ಸ್ ನ ನೋಡಿದ್ರೆ 777 ಇದೆ. ಈ ನಂಬರ್ ಏನು ಕ್ಯೂಬು ಅಲ್ಲ, ಸ್ಕ್ವೇರು ಅಲ್ಲ. ಓಕೆ, ಸೊ ಈ ಒಂದು ನಂಬರ್ ಇಂದಾನೆ ನಾವು ಐಡೆಂಟಿಫೈ ಮಾಡಬಹುದು ಯಾವುದು ಸ್ಕ್ವೇರ್ ಇದು ಇಲ್ಲ ಇಲ್ಲಿ ಅಂತ, ಸ್ಕ್ವೇರ್ ಪ್ಯಾಟರ್ನ್ ಇಲ್ಲ ಅಂತ. ಒಂದೆರಡು ನಂಬರ್ಗಳು ಸ್ಕ್ವೇರ್ ಇರಬಹುದು, ಹಂಗಂತ ಸ್ಕ್ವೇರ್ ಪ್ಯಾಟರ್ನ್ ಅಂತ ಅಂದ್ಕೋಬೇಡಿ. ಓಕೆ, 64 ಸ್ಕ್ವೇರ್ ಇದೆ, 256 ಕೂಡ ಸ್ಕ್ವೇರ್ ಇದೆ, ಬಟ್ ಅದೇ ಎಕ್ಸಾಕ್ಟ್ ಹತ್ತಿರದ ನಂಬರ್ ಯಾವುದು ಕಾಣಿಸ್ತಾ ಇಲ್ಲ. 777 ಈಸ್ ನಾರ್ ಎ ಸ್ಕ್ವೇರ್ ನಾರ್ ಎ ಕ್ಯೂಬ್. ಸೊ ಆ ಥಿಂಕಿಂಗ್ ನ ಮಾಡ್ಲೇಬೇಡಿ ಇಲ್ಲಿ. ಓಕೆನಾ? ಸೊ ಬೇರೆ ತರ ಯಾವ ಪ್ಯಾಟರ್ನ್ ಇರಬಹುದು ಅನ್ನೋದಕ್ಕೆ ಡಿಫರೆನ್ಸ್ ನ ನೋಡಿಬೇಕಾದ್ರೆ 2 ಇದೆ ಇಲ್ಲಿ ಡಿಫರೆನ್ಸ್, ಇಲ್ಲಿ 7 ಇದೆ. ಓಕೆ, ಇಲ್ಲಿಂದ ಮುಂದೆ 11 ಇದೆ. ಓಕೆ, 2, 7, 11, ಇಲ್ಲಿಂದ ಜಾಸ್ತಿನೇ ಇದೆ. ಓಕೆ, ಸೊ ಡಿಫರೆನ್ಸ್ ಪ್ಯಾಟರ್ನ್ ಇಲ್ಲ, ಯಾಕಂದ್ರೆ ಒಂದು ಪರ್ಟಿಕ್ಯುಲರ್ ಆಡ್ ಪ್ಯಾಟರ್ನ್ ಅಥವಾ ಈವನ್ ಪ್ಯಾಟರ್ನ್ ಏನೂ ಇಲ್ಲ ಇಲ್ಲಿ. ಓಕೆನಾ? ಎರಡೆರಡೇ ನಂಬರ್ ಗಳ ಮಧ್ಯೆ ಏನು ರಿಲೇಷನ್ ಇದೆ ಅಂತ ನೋಡಿ. ಓಕೆ, ಎಲ್ಲಾ ಸೀರೀಸ್ ಒಟ್ಟಿಗೆ ನೋಡಿದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಎರಡೆರಡೇ ನಂಬರ್ ಗಳ ಮಧ್ಯೆ ಏನಾದ್ರೂ ಮಲ್ಟಿಪ್ಲಿಕೇಶನ್ ರಿಲೇಷನ್ ಇದೆಯಾ ಅಂತ ಚೆಕ್ ಮಾಡೋಣ. ಓಕೆನಾ? ಸೊ 21 ಇದೆ ಇಲ್ಲಿ, 21 ಮೂರ್ಲೆ ಆಗುತ್ತೆ, ಅದು 21 ಮೂರ್ಲೆ 63. ಅದಕ್ಕೆ ಸೊ 3 + 1 ಅಂತ ಇರಬಹುದು, ಮಲ್ಟಿಪ್ಲಿಕೇಶನ್ ಬೈ 3 + 1 ಅಂತ ಇರಬಹುದು. ಇದನ್ನ ನೋಡಿದ್ರೆ ನೋಡಿ, 64 ಎರಡ್ಲೆ 128. ಸೊ 100 ಇದು ಟ್ವೈಸ್ ಇದೆ, ಇದು 2 ಪಟ್ಟಿದೆ. ಓಕೆ, 2 ಪಟ್ಟಕ್ಕೆ ಒಂದು ಆಡ್ ಇದೆ ಇದು. ಓಕೆ, ಹಂಗ್ ನೋಡಿದ್ರೆ ಇಲ್ಲಿ 3 ಪಟ್ಟಕ್ಕೆ ಒಂದು ಆಡ್ ಇದೆ. ಒಂದ್ ಯಾವ್ದೋ ಸಿಂಪಲ್ ರಿಲೇಷನ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು, ಇದೇ ಇರಬಹುದು ಅಂತಲ್ಲ. ಓಕೆನಾ? ಸೊ ಇದನ್ನೇ ಮತ್ತೆ ಅಪ್ಲೈ ಮಾಡ್ತಾ ನೋಡಿ, ಬೇರೆ ಬೇರೆ ಎರಡೆರಡೇ ನಂಬರ್ ಗಳಿಗೆ ನೋಡಿ, ಅವಾಗ ಒಂದು ಸಿಂಪಲ್ ರಿಲೇಷನ್ ಸಿಕ್ಕರು ಸಿಗ್ಬಹುದು ನಿಮ್ಗೆ ಅಂತ. ಓಕೆನಾ? ಸೊ ಇಲ್ಲಿಗೆ ಬಂದ್ರೆ ನೋಡಿ, 10 2 20. ನೋಡಿ, ಅದೇ ರಿಲೇಷನ್ ಎಕ್ಸಾಕ್ಟ್ ಕಾಣ್ತಾ ಇದೆ ನೋಡಿ, ಇಲ್ಲಿ 10 2 20 + 1 ಅಂದ್ರೆ ನೋಡಿ, ಇಲ್ಲಿ 2 ಬರ್ತಾ ಇದೆ, ಇಲ್ಲಿ 3ರಿಂದ ಮಲ್ಟಿಪ್ಲೈ ಮಾಡ್ತಾ ಇದೀವಿ, ಮತ್ತೆ ಇಲ್ಲಿ 2ರಿಂದ ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಓಕೆ, ಸೊ 2 3 2 ಅಂತ ಬರ್ತಾ ಇದ್ರೆ ಮುಂದಿಂದು 3 ಅಂತಾನು ಟ್ರೈ ಮಾಡಬಹುದು ನಾವು ಅಲ್ವಾ. ಆದ್ರೆ ಇದಕ್ಕೆ 2 ಬರ್ಬೇಕು ಅದು ಫಸ್ಟ್. ಓಕೆ, ಇದ್ರ ಮಧ್ಯೆ ಮಲ್ಟಿಪ್ಲೈ ಬೈ 2 ಇರಬೇಕು. ಓಕೆನಾ? ಸೊ ಇಲ್ಲಿ ನೋಡಿ, ಇದು 2ರಿಂದ ಮಾಡ್ತಾ ಇದೀನಿ ನಾನು, ಮಲ್ಟಿಪ್ಲೈ ಬೈ 2 + 1 ಮಾಡಿದೀನಿ. ಇವು ಎರಡರ ಮಧ್ಯೆ 2 ಪಟ್ಟು 1 ಇದೆ. ಓಕೆ, +1 ಇದೆ. ಇಲ್ಲಿ 3 ಪಟ್ಟು +1 ಇದೆ, ಮತ್ತೆ ಇಲ್ಲಿ 2 ಪಟ್ಟು +1 ಇದೆ. ಹಾಗಾದ್ರೆ ಇಲ್ಲಿ 3 ಪಟ್ಟು +1 ಇರಬೇಕು. ಸೊ ಮಲ್ಟಿಪ್ಲೈ ಬೈ 3, ಇಲ್ಲಿ ಈ ನಂಬರ್ ನ ಮಲ್ಟಿಪ್ಲೈ ಬೈ 3 +1 ಮಾಡಬೇಕು. ಓಕೆ, ಆ ನಂತರ ನೆಕ್ಸ್ಟ್ ಈ ನಂಬರ್ ಏನ್ ಬರಬೇಕು, 2 ಅಂತ. ಸೊ ನಾನು 2 3 2 3 ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ದೀನಿ ಇಲ್ಲಿ. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಈ ನೆಕ್ಸ್ಟ್ ನಂಬರು ಮಲ್ಟಿಪ್ಲೈ ಬೈ 2 +1 ಬರಬೇಕು. ಓಕೆನಾ? ಸೊ ಈ ನಂಬರ್ ಯಾವ್ದಿದೆ ಅಂತ ನೋಡೋಣ. ಫಸ್ಟ್ ಈ ನಂಬರ್ ನ ಕನ್ಫರ್ಮ್ ಮಾಡ್ಬೇಕಲ್ಲ, ಇದೇ ಪ್ಯಾಟರ್ನ್ ಇಲ್ಲಿ ಫಾಲೋ ಆಗ್ತಾ ಇದೆಯಾ ಅಂತ. ಓಕೆ, ಸೊ ಇಲ್ಲಿ 2 ಇದೆ ಅಂದ್ರೆ ಇಲ್ಲಿ 3 ಇದೆ ಅಂತ ನೋಡ್ತೀನಿ ನಾನು. ಓಕೆ, ಸೊ ನೋಡಿ, 3 3 9 +1 ಕರೆಕ್ಟ್ ಆಗಿದೆ ಅಂತ ಈ ಪ್ಯಾಟರ್ನ್ ಅಲ್ವಾ. ಸೊ ನೋಡಿ, ಇಲ್ಲಿ ಬರ್ಕೊಂಡ್ಬಿಡ್ತೀನಿ, ಮೇಲೆ ಬರೀತೀನಿ, ಒಂದೇ ಕಡೆಗೆ ಬರೆಯೋಣ, ಕನ್ಫ್ಯೂಷನ್ ಇರಲ್ಲ ಅವಾಗ. ಮಲ್ಟಿಪ್ಲೈ ಬೈ 3 +1 ಅಂತ. ಸೊ 3 2 3 2, ಇಲ್ಲಿಯೂ ಕೂಡ 3 ಬರಬೇಕು, ಆದ್ರೆ ಇಲ್ಲಿ ಬಂದಂಗೆ ಕಾಣಿಸ್ತಾ ಇಲ್ಲ, ಅದು 2ನೇ ಆಗಿದೆ ಅಂತ ಅನಿಸ್ತಾ ಇದೆ. ಓಕೆನಾ?
ಸೊ ಇಲ್ಲಿಯೂ ಕೂಡ ಅದೇ ಪ್ಯಾಟರ್ನ್ ಇದೆಯಾ, ಮೊದಲು 1 2 2 ಇದು ಇದೆ ಇಲ್ಲಿ ನೋಡಿ, ಮಲ್ಟಿಪ್ಲೈ ಬೈ 2 ಪ್ಲಸ್ 1. ಸೊ 1 2 2 ಪ್ಲಸ್ 1 3 3 3 9 ಪ್ಲಸ್ 1 10 10 2 20 ಪ್ಲಸ್ 1 21 21 3 63 ಪ್ಲಸ್ 1 64 64 2. ಈಗ ಇಲ್ಲಿ ಬಂದು ನೋಡಿದ್ರೆ ಇಲ್ಲೇ ಫೇಲ್ ಆಗೋ ತರ ಕಾಣ್ತಾ ಇದೆ, ಯಾಕಂದ್ರೆ ಇಲ್ಲಿ 2 ಆಗಿದೆಯಾ, ಈ 2ರ ನಂತರ ಇದು 2 ಆಗ್ತಾ ಇದೆ, 2 ತರಾನೇ ಕಾಣ್ತಾ ಇದೆ, ಇದು 3 ಆಗ್ಬೇಕು ಇಲ್ಲಿ. ಆಕ್ಚುಲಿ ಇಲ್ಲಿ ಏನಾಗ್ಬೇಕು ಹೇಳಿ, ಏನ್ ಬರ್ಬೇಕು ಅಂದ್ರೆ ಇದು 129, ಯಾಕಂದ್ರೆ 129 ನಂತರ ಇಲ್ಲಿ 2ರಿಂದ ಮಲ್ಟಿಪ್ಲೈ ಆಗಿದೆ, 3ರಿಂದ ಆಗ್ಬೇಕು, ನೆಕ್ಸ್ಟ್ ಇದು 2ರಿಂದ ಆಗ್ಬೇಕು. ಅದು ಸರಿ ಇದೆಯಾ ಅಂತ ಮೊದಲು ಚೆಕ್ ಮಾಡ್ಕೊಳ್ಳೋಣ, ಅವಾಗ ನಾವು 256 ರಾಂಗ್ ನಂಬರ್ ಅಂತ ಹೇಳ್ಬಹುದು. ಓಕೆನಾ? ಸೊ ಈಗ ನಾನು ಏನ್ ಮಾಡ್ಬೇಕು ಹೇಳಿ ನೋಡೋಣ. 129ಗೆ 3ರಿಂದ ಮಲ್ಟಿಪ್ಲೈ ಮಾಡಿ 1ನ್ನ ಆಡ್ ಮಾಡ್ಬೇಕು. ಆ ನಂಬರ್ ಯಾವ್ದು ಬರುತ್ತೆ ಆ ನಂಬರ್ಗೆ ಮತ್ತೆ 2ರಿಂದ ಮಲ್ಟಿಪ್ಲೈ ಮಾಡಿ 1ನ್ನ ಆಡ್ ಮಾಡ್ಬೇಕು, ಅವಾಗ ನಮಗೆ 777 ಬರ್ಬೇಕು. ಬಂದ್ರೇನೆ ಇದು ತಪ್ಪು ಅಂತ, ಕರೆಕ್ಟ್ ಅಲ್ವಾ? ಓಕೆ, ಸೊ ಚೆಕ್ ಮಾಡಿ ಈಗ. 129 3 9 3 27, ಓಕೆ, 3 2 6 2 8 3 1 3 387 ಪ್ಲಸ್ 1 ಮಾಡ್ಬೇಕಲ್ವಾ, ಪ್ಲಸ್ 1 ಮಾಡಿದ್ರೆ 388 ಆಗುತ್ತೆ ಇದು. ಓಕೆ, ಸೊ ಈ ಜಾಗದಲ್ಲಿ ನಾನು 388 ಬರಬೇಕು ಅಂತ ಅಂದ್ಕೋತಾ ಇದ್ದೀನಿ. ಓಕೆ, 256 ಇಸ್ ಅ ರಾಂಗ್ ನಂಬರ್ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ಅದು 388 ರೈಟ್ ನಂಬರ್ ಅಂತ ಹೇಳ್ಬೇಕು ಅಂದ್ರೆ ಅದಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಿ 1ನ್ನ ಕೂಡಿಸಿ. ಫಸ್ಟ್ 2ರಿಂದ ಮಲ್ಟಿಪ್ಲೈ ಮಾಡಿ 2 8 16, 2 8 16 17, 2 3 6 7 776 ಪ್ಲಸ್ 1 ಮಾಡಿ 777 ನೋಡಿ. ಸೊ ದಿಸ್ ಇಸ್ ದ ರೈಟ್ ನಂಬರ್. ಸೊ ರೈಟ್ ನಂಬರ್ ಯಾವ್ದು ಇರ್ಬೇಕಿತ್ತು ಈ ಪ್ಲೇಸ್ ಅಲ್ಲಿ ಅಂದ್ರೆ 256 ಜಾಗದಲ್ಲಿ 388 ಇರ್ಬೇಕಿತ್ತು ಅಲ್ಲಿ. ಓಕೆ, ಸೊ 256 is the wrong number in this series. ನೋಡಿ 256 ಒಂದು ಸ್ಕ್ವೇರ್ ನಂಬರ್ ತರ ಕಾಣ್ತಾ ಇದೆ. ಇನಿಷಿಯಲ್ ಅಬ್ಸರ್ವೇಷನ್ ಅಲ್ಲಿ ಆ ನಂಬರ್ ಮೇಲೆ ಡೌಟೇ ಬರಲ್ಲ ಇಲ್ಲಿ. ಓಕೆ, ಬಟ್ ಈಗ ನಾನು ಇಲ್ಲಿ ಪ್ಯಾಟರ್ನ್ ಐಡೆಂಟಿಫೈ ಮಾಡೋವಾಗ ಎರಡೆರಡೆ ನಂಬರ್ ನ ತಗೊಂಡು ಮಾಡಿ ಅಂತ ಹೇಳಿದೆ. ಅದು ಕೂಡ ಒನ್ ಆಫ್ ದ ಮೆಥಡ್ ಅಂತ ಅನ್ಬೋದು, ಟ್ರಯಲ್ ಅಂಡ್ ಎರರ್ ಮೆಥಡ್ ಅದು. ಓಕೆನಾ? ಸೊ ಒಂದ್ ಯಾವ್ದಾದ್ರು ಪ್ಯಾಟರ್ನ್ ಈ 2 ನಂಬರ್ ಮಧ್ಯೆ ಕಾಣ್ತಾ ಇದೆ ಅಂದ್ರೆ ಅದನ್ನೇ ಬೇರೆದಕ್ಕೂ ಕೂಡ ಅಪ್ಲೈ ಮಾಡಿ ನೋಡ್ಬೇಕು. ಇವನ್ನೇ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಕಾಣೋದು ಹೇಳೋದು. ಓಕೆ, ಅಬ್ಸರ್ವೇಷನ್ ಮೆಥಡ್ ಅಂತ ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ಹೇಳಿದ್ನಲ್ಲ, ದಟ್ ಈಸ್ ಜಸ್ಟ್ ದ ಅಬ್ಸರ್ವೇಷನ್ ಅಂಡ್ ಟ್ರಯಲ್ ಅಂಡ್ ಎರರ್ ಮೆಥಡ್ ಓನ್ಲಿ. ಓಕೆನಾ? ಸೊ ಒಂದು ಪ್ಯಾಟರ್ನ್, ಹೊಸ ಪ್ಯಾಟರ್ನ್ ನ ಕಲ್ತಂಗ ಆಯ್ತು ನೀವು. ಓಕೆನಾ? ಸೊ ಇನ್ನೊಂದು ನಂಬರ್ ನ ನೋಡೋಣ. ಓಕೆ, ಸೊ ಈ ನಂಬರ್ಸ್ ನ ನೋಡಿದ್ರೆ ಇಲ್ಲಿ 2 ಸೀರೀಸ್ ಮರ್ಜ್ ಆದಂಗೆ ಕಾಣ್ತಾ ಇದೆ, ನೋಡೋಣ. ಓಕೆ, 3 2 ಒಂದು ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಪ್ಯಾಟರ್ನ್ ಇಲ್ಲಿ ಇಲ್ಲ. ಓಕೆ, ಸೊ ನಾನು ಏನ್ ಅನ್ಕೋಬಹುದು, 2 ಮರ್ಜ್ ಆಗಿದೆ ಅಂತ ಒಂದು ಗೆಸ್ ವರ್ಕ್ ಅಷ್ಟೇ. ಸೊ ಒಂದ್ಸರಿ ಚೆಕ್ ಮಾಡಿ ನೋಡೋಣ 2 ಮರ್ಜ್ ಆಗಿರಬಹುದಾ ಅಂತ. ಸೊ ಇಲ್ಲಿ ಎಷ್ಟಿದೆ ಇದು ಡಿಫರೆನ್ಸ್ 5 ಕಾಣಿಸ್ತಾ ಇದೆ. ಸೊ ಇಲ್ಲಿಯೂ ನೋಡಿ ಒಂದು ಸಿಂಪಲ್ ಅಬ್ಸರ್ವೇಷನ್ ಇಂದ ಗೊತ್ತಾಗುತ್ತೆ ನಿಮಗೆ ಏನಂದ್ರೆ 5 ಪ್ಯಾಟರ್ನ್ ಇದೆ ಅಂತ. 8 + 5 13, 13 + 5 18, ಕರೆಕ್ಟ್ ತಾನೆ? ಪ್ಲಸ್ 5 ಪ್ಯಾಟರ್ನ್ ಕಾಣ್ತಾ ಇದೆ ಇಲ್ಲಿ. 18 + 5 23. ಓಕೆ, ಸೊ ನೆಕ್ಸ್ಟ್ ನಂಬರ್ 23. ಸೊ ಒಂದು ಸೀರೀಸ್ ಇದೆ ಅಂತ. ಸೊ ಈ ಸೀರೀಸ್ ಏನಿದೆ ಇದು ಕರೆಕ್ಟ್ ಆಗಿದೆ, ಈ ನಂಬರ್ಗಳು ಕರೆಕ್ಟ್ ಆಗಿದಾವೆ, ಆ ನಂಬರ್ಸ್ ಅಲ್ಲಿ ಯಾವುದೇ ತಪ್ಪು ಇಲ್ಲ. ಸೊ ತಪ್ಪಿರೋದು ಈ ನಂಬರ್ಸ್ ಅಲ್ಲೇ ಇರ್ಬೇಕು. ಹಂಗಾದ್ರೆ ಆ ನಂಬರ್ ನ ಬರ್ಕೋತೀನಿ ನಾನು, ಮಿಕ್ಕಿದ ನಂಬರ್ಸ್ ನ ಬರ್ಕೊಳ್ಳಿ. 2 9 ಮತ್ತೆ 22. ಓಕೆ, ನಂತರ ನೋಡಿ 32 42. ನೋಡಿ ಇಲ್ಲಿ ನೋಡಿ ಈ ತರ ನೀವು ಆ ಒಂದು ಸೀರೀಸ್ ನ ಕರೆಕ್ಟ್ ಆಗಿರೋ ಸೀರೀಸ್ ನ ಸಪರೇಟ್ ಮಾಡಿ, ರಾಂಗ್ ಆಗಿರೋ ಸೀರೀಸ್ ನ ನೀವು ಸೈಡ್ ಮಾಡಿದ ತಕ್ಷಣನೇ ಒಂದು ಸಿಂಪಲ್ ಸೀರೀಸ್ ಸಿಕ್ತು ನಿಮ್ಗೆ. ಈಗ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಇಷ್ಟೊಂದು ನಂಬರ್ಸ್ ನಲ್ಲ, ಇಷ್ಟ ನಂಬರ್ಸ್ ನ ಮಾತ್ರ. ಅರ್ಥ ಆಯ್ತಲ್ವಾ? ಅದಕ್ಕೆ ಮರ್ಜ್ಡ್ ಸೀರೀಸ್ ನ ಐಡೆಂಟಿಫೈ ಮಾಡಿ ಅಂತ ಹೇಳೋದು ನಾನು. ಓಕೆ, ಇಲ್ಲಿ ನೋಡಿ ನಿಮಗೆ ಪ್ಯಾಟರ್ನ್ ಈಸಿಯಾಗಿ ಕಂಡುಬಿಡುತ್ತೆ. ಓಕೆ, ಇದು ಅದ್ರ ಒಳಗಡೆ ಇದ್ದಾಗ ಕಾಣಲ್ಲ ಅದು ಪ್ಯಾಟರ್ನ್. ಇಲ್ಲಿ ನೋಡಿ ಏನಿದೆ ಇದು ಪ್ಯಾಟರ್ನ್ +10. ಏನಿದೆ ಪ್ಯಾಟರ್ನ್ ಇಲ್ಲಿ +10. ಓಕೆ, ಹಂಗಾದ್ರೆ ಇಲ್ಲಿ ನಂಬರ್ ಆಕ್ಚುಲಿ ಇಲ್ಲಿ +10 ಏನಿರ್ಬೇಕಿತ್ತು, ಇಲ್ಲಿ ಈ ನಂಬರ್ +10 ಆಗ್ಬೇಕಾಯ್ತು ಅಂದ್ರೆ ಇಲ್ಲಿ ಏನಿರ್ಬೇಕಿತ್ತು 12 ಇರ್ಬೇಕಿತ್ತಲ್ಲಿ. ಈ ಜಾಗದಲ್ಲಿ 12 ಇದ್ದಿದ್ರೆ ನೋಡಿ, ಇಲ್ಲಿ ಈ ಜಾಗದಲ್ಲಿ ನಾನು ಏನಾದ್ರೂ 12 ಹಾಕ್ದೆ ಅಂತ ತಿಳ್ಕೊಳ್ಳಿ, ಅವಾಗ +10 ಇಲ್ಲಿಯೂ ಬರುತ್ತೆ ಪ್ಯಾಟರ್ನ್, ಇಲ್ಲಿಂದ ಮತ್ತೆ +10 ಪ್ಯಾಟರ್ನ್ ಬರುತ್ತೆ. 12 + 10 22, 2 + 10 12. ಸೊ ಈ ಜಾಗದಲ್ಲಿ ಎಕ್ಸಾಕ್ಟ್ ನಂಬರ್ ಯಾವ್ದು ಇರ್ಬೇಕಿತ್ತು 12. ಸೊ 9 ಈ ಟೋಟಲ್ ಸೀರೀಸ್ ಅಲ್ಲಿ 9 ಏನಿದೆ ಅದು ರಾಂಗ್ ನಂಬರ್. ಗೊತ್ತಾಯ್ತಾ? ಸೊ ಮರ್ಜ್ಡ್ ಸೀರೀಸ್ ಕಾನ್ಸೆಪ್ಟ್ ನ ನೀವು ಐಡೆಂಟಿಫೈ ಮಾಡಿದ್ರಿ ಅಂದ್ರೆ ಅನಾಲಿಸಿಸ್ ಮಾಡೋದಕ್ಕೆ ಕಡಿಮೆ ನಂಬರ್ಸ್ ಬರ್ತವೆ, ಅವಾಗ ಈಸಿ ಆಗುತ್ತೆ. ಸೊ ಒಂದು ರೈಟ್ ಸೀರೀಸ್ ನ
ಸೈಡಿಗೆ ಮಾಡಿ ಇನ್ನೊಂದು ರಾಂಗ್ ಸೀರೀಸ್ ನ ತಗೊಂಡು ಅದರಲ್ಲಿ ಮಾತ್ರ ರಾಂಗ್ ನಂಬರ್ ನ ಐಡೆಂಟಿಫೈ ಮಾಡೋದು. ಅರ್ಥ ಆಯ್ತಾ ನಿಮಗೆ? ಸೊ ಇಲ್ಲಿ ಎರಡು ಪ್ಯಾಟರ್ನ್ ಐಡೆಂಟಿಫೈ ಮಾಡಿದೆ ನಾನು. ಒಂದು ಸೀರೀಸ್ ಅಲ್ಲಿ +5 ಪ್ಯಾಟರ್ನ್ ಇದೆ, ಇನ್ನೊಂದು ಸೀರೀಸ್ ಅಲ್ಲಿ +10 ಪ್ಯಾಟರ್ನ್ ಇದೆ. ಓಕೆ, ಆ ಎರಡು ಸೀರೀಸ್ ನ ಒಂದ್ರಲ್ಲಿ ಒಂದು ಮರ್ಜ್ ಮಾಡಿದ್ದಾರೆ. ಅದಕ್ಕೆ ನಮಗೆ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಸಿಗ್ಲೇ ಇಲ್ಲ ಫಸ್ಟ್ ಗೆ. ಗೊತ್ತಾಯ್ತಲ್ವಾ ನಿಮಗೆ? ಓಕೆ, ಸೊ ನೆಕ್ಸ್ಟ್ ನಂಬರ್ ನೋಡೋಣ. ನೆಕ್ಸ್ಟ್ ಸೀರೀಸ್ 10, 14, 28, 10, 14, 28, 32, 32, 64, 68, 32, 68, 132, 132. ಈ ಸೀರೀಸ್ ಅಲ್ಲಿ ನೀವು ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ತಾ ಹೋದ್ರೆ 10 ರಿಂದ 14 4 ಡಿಫರೆನ್ಸ್ ಇದೆ, ಆದ್ರೆ ಇಲ್ಲಿ ಡಿಫರೆನ್ಸ್ 14 ಆಗುತ್ತೆ. ಡೈರೆಕ್ಟ್ ಆಗಿ 14 ಡಿಫರೆನ್ಸ್, ಮತ್ತೆ 4 ಡಿಫರೆನ್ಸ್ ಇದೆ ಇಲ್ಲಿ, ಮತ್ತೆ ಇಲ್ಲಿ ಡಬಲ್ ಆಗ್ತಾ ಇದೆ ಅದು. ಓಕೆ, ಸೊ ಇಲ್ಲಿ ಒಂದು ಎರಡೆರಡೇ ನಂಬರ್ ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಎರಡು ನಂಬರ್ಗಳ ಮಧ್ಯೆ ಡಬಲ್ ಇರುವಂತ ಪ್ಯಾಟರ್ನ್ ಕಾಣ್ತಾ ಇದೆ. ನೋಡಿ ಇಲ್ಲಿ ನಂಬರ್ಸ್ ಅಬ್ಸರ್ವ್ ಮಾಡಿದ ತಕ್ಷಣ ಈಸಿಲಿ ಗೊತ್ತಾಗುತ್ತೆ. 68 64ರ ಮಧ್ಯೆ ನಿಮಗೆ 4 ಡಿಫರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. 4 ಡಿಫರೆನ್ಸ್. ಅದೇ 4 ಡಿಫರೆನ್ಸ್ ನಾನು ಫಸ್ಟ್ ಎರಡರಲ್ಲೂ ಕೂಡ ಅಬ್ಸರ್ವ್ ಮಾಡಿದೆ ಅಲ್ವಾ? 4 ಡಿಫರೆನ್ಸ್. ನೋಡಿ ಇಲ್ಲಿ 4 ಡಿಫರೆನ್ಸ್, ಇಲ್ಲಿಯೂ ಕೂಡ 4 ಡಿಫರೆನ್ಸ್ ಇದೆ. ನೋಡಿ, ಎರಡೆರಡೆ ನಂಬರ್ ನ ಅಬ್ಸರ್ವ್ ಮಾಡೋದಕ್ಕೆ ಅದಕ್ಕೆ ಹೇಳಿದ್ದು ನಾನು. ಸೊ ಇಲ್ಲಿ 4 ಡಿಫರೆನ್ಸ್ ಇದೆ, ಇಲ್ಲೂ 4 ಡಿಫರೆನ್ಸ್ ಇದೆ, ಇಲ್ಲೂ 4 ಡಿಫರೆನ್ಸ್ ಇದೆ. ಸೊ ಇಲ್ಲಿ ಏನಾದ್ರೂ ರಿಲೇಷನ್ ಇದೆಯಾ? ಇವೆರಡರ ಮಧ್ಯೆ ಏನಾದ್ರೂ ರಿಲೇಷನ್ ಇದೆಯಾ? ಇವೆರಡರ ಮಧ್ಯೆ ಏನಾದ್ರೂ ಒಂದು ರಿಲೇಷನ್ ಇರಲೇಬೇಕಲ್ಲ. ಯಾಕಂದ್ರೆ ಅಲ್ಟರ್ನೇಟಿವ್ ಗ್ರೂಪ್ ಅಲ್ಲಿ ನಿಮಗೆ 4 ವ್ಯತ್ಯಾಸ ಇರುವಂತ ನಂಬರ್ಸ್ ಕಾಣ್ತಿದಾವೆ. ಸೊ ಇಲ್ಲಿ ಯಾವ್ದು ಇರ್ಬೋದು ಹೇಳಿ ನೋಡೋಣ. 14 ಎರಡ್ಲೇ ಕಾಣಿಸ್ತಾ ಇದೆ. ಸೊ ಇದೇ ಸೇಮ್ ಪ್ಯಾಟರ್ನ್ ಇಲ್ಲಿಯೂ ಬರ್ಬೇಕು, ಅವಾಗ ನಾವು ಗೆಸ್ ಮಾಡ್ತಾ ಇರೋದು ಕರೆಕ್ಟ್ ಅಂತ ಅನ್ಕೋಬೇಕು. ಓಕೆನಾ? ಸೊ 32 ಎರಡ್ಲೆ 64 ಕರೆಕ್ಟ್ ಇದೆ ಅಲ್ವಾ? ಅದು ಕೂಡ. ಸೊ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ ನಮಗೆ. ಪ್ಯಾಟರ್ನ್ ಏನು ಅಂದ್ರೆ ಒಂದ್ಸಾರಿ +4 ಆಗುತ್ತೆ, ನೆಕ್ಸ್ಟ್ ನಂಬರ್ ಮಲ್ಟಿಪ್ಲೈ ಬೈ 2 ಆಗುತ್ತೆ, ಮತ್ತೆ +4 ಆಗುತ್ತೆ, ಮಲ್ಟಿಪ್ಲೈ ಬೈ 2 ಆಗುತ್ತೆ, ಮತ್ತೆ +4 ಆಗುತ್ತೆ. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಏನ್ ಬರ್ಬೇಕು ಅಂದ್ರೆ ಮಲ್ಟಿಪ್ಲೈ ಬೈ 2 ಬರ್ಬೇಕು. ಮಲ್ಟಿಪ್ಲೈ ಬೈ 2 ಅಂತಂದ್ರೆ ಏನು? 68 ಎರಡ್ಲೆ ಅಂತ. 68 ಎರಡ್ಲೆ ಎಷ್ಟಾಗುತ್ತೆ? 136. ಸೊ 136 ಈ ಜಾಗದಲ್ಲಿ ಬರ್ಬೇಕಿತ್ತು. ಸೊ ದ ರಾಂಗ್ ನಂಬರ್ ಈಸ್ ದಿಸ್ 132. ಸೊ ನೆಕ್ಸ್ಟ್ ನಂಬರ್ ನೋಡೋಣ. ನೆಕ್ಸ್ಟ್ ಓಕೆ, ನೋಡಿ ಇಲ್ಲಿ 155, 97, 11, 11, 15, 12, 17 ಈ ನಂಬರ್ಸ್ ನೋಡಿದ್ರೆ ಗೊತ್ತಾಗತ್ತೆ ಈ ಪ್ಯಾಟರ್ನ್ ಒಂದೇ ಸೀರೀಸ್ ಆಗಿರೋಕ್ ಸಾಧ್ಯನೇ ಇಲ್ಲ ಅಂತ. ಎರಡು ಸೀರೀಸ್ ಡೆಫಿನೆಟ್ಲಿ ಇಲ್ಲಿ ಎರಡು ಸೀರೀಸ್ ಇರ್ತವೆ. ಎರಡು ಸೀರೀಸ್ ಮಾಡ್ಕೊಂಡ್ಬಿಡಿ ನೀವು. ಬಿಗಿನಿಂಗ್ ಅಲ್ಲೇ ಎರಡು ಸೀರೀಸ್ ಮಾಡ್ಕೊಂಡ್ಬಿಡಿ. ಓಕೆ, 9, 7, 11, 11 ಇವೆರಡು 11 ಬೇರೆ ಬೇರೆ ಸೀರೀಸ್ಗೆ ಕನೆಕ್ಟ್ ಆಗ್ತವೆ. ಓಕೆನಾ? ಸೊ 12, 17 ಇಲ್ಲಿಯೂ ಕೂಡ ನೋಡಿ ನೀವು, ಇದು ಒಂದ್ಸರಿ ಕಮ್ಮಿ ಆಗ್ತಾ ಇದೆ, ಒಂದ್ಸರಿ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಜಾಸ್ತಿನೇ ಆಗಲ್ಲ. ಈ ತರದ ಪ್ಯಾಟರ್ನ್ ಒಂದೇ ಇದರಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿಂದ ಏನಾದ್ರೂ ಒಂದು ಇದು ಇರ್ಲಿ, ನಾನು ಆಲ್ಟರ್ನೇಟಿವ್ ನಂಬರ್ಸ್ ನ ಒಂದೇ ಸೀರೀಸ್ ನ ನಂಬರ್ಸ್ ಅಂತ ಮೊದಲೇ ಐಡೆಂಟಿಫೈ ಮಾಡ್ಬಿಡ್ತೀನಿ. ಓಕೆ, ಏನಿದೆ ನೋಡಿ, 1ಕ್ಕೂ 5ಕ್ಕೂ 4 ವ್ಯತ್ಯಾಸ ಇದೆ. 5ಕ್ಕೂ 2ಕ್ಕೂ ಎಷ್ಟು ವ್ಯತ್ಯಾಸ ಇದೆ? 2 ವ್ಯತ್ಯಾಸ ಇದೆ. 7ಕ್ಕೂ 11ಕ್ಕೂ ಮತ್ತೆ 4 ವ್ಯತ್ಯಾಸ ಇದೆ. ಸೊ ಒಂದ್ಸರಿ 4 ಇನ್ಕ್ರೀಸ್ ಆಗ್ತಾ ಇದೆ, ಒಂದ್ಸರಿ 2 ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋ ಪ್ಯಾಟರ್ನ್ ಇದೆ ಇಲ್ಲಿ. ಯಾವುದು? ಒಂದು ಸೀರೀಸ್ ಅಲ್ಲಿ. ಓಕೆ, 11 ಮತ್ತೆ ಇಲ್ಲಿ 12, ಇಲ್ಲಿ ಏನ್ ಬರ್ಬೇಕು ಅಂದ್ರೆ 13 ಬರ್ಬೇಕಿತ್ತು ಅಂತ. ನೋಡಿ ಅದೇ ಪ್ಯಾಟರ್ನ್ ಅಲ್ಲಿ ಈಸಿಲಿ ಗೊತ್ತಾಗುತ್ತೆ ನಮ್ಗೆ. ಸೊ ದಿಸ್ ಈಸ್ ಮೇ ಬಿ ದ ರಾಂಗ್ ನಂಬರ್. ಓಕೆ, ಬಟ್ ನಂಗೆ ಅದಕ್ಕೂ ಮುಂಚೆ ಇನ್ನೊಂದು ಸೀರೀಸ್ ಇದೆ ಅಲ್ಲ ಇದರಲ್ಲಿ, ಅದು ಸರಿಯಾಗಿದೆ ಅಂತ ಕೂಡ ಕನ್ಫರ್ಮ್ ಮಾಡ್ಬೇಕಲ್ವಾ, ಇದೇ ತಪ್ಪು ಅಂತ ಹೇಳ್ಬೇಕಾದ್ರೆ. ಓಕೆ, ಸೊ ಇನ್ನೊಂದು ಸೀರೀಸ್ ನ ಬರ್ಕೊಂಡ್ಬಿಡ್ತೀನಿ ನಾನು. 5, 9 ಇನ್ನೊಂದು ಸೀರೀಸ್ ಯಾವ್ದಿದೆ? 5, 9 ಅಂದ ನಂತರ 11, ಅದರ ನಂತರ 15. ಓಕೆ, ಅದರ ನಂತರ ಇರೋದು 17. ಏನಿದೆ ನೋಡಿ ಪ್ಯಾಟರ್ನ್ ಇಲ್ಲಿ? 5 ಮತ್ತೆ 9ಕ್ಕೆ 4 ಹೆಚ್ಚಾಗ್ತಾ ಇದೆ, 9, 11ಕ್ಕೆ 2 ಹೆಚ್ಚಾಗ್ತಾ ಇದೆ, 11, 15ಕ್ಕೆ 4 ಹೆಚ್ಚಾಗ್ತಾ ಇದೆ, 15, 17ಕ್ಕೆ 2 ಹೆಚ್ಚಾಗ್ತಾ ಇದೆ. ಸೊ ಒಂದು ಪ್ಯಾಟರ್ನ್ ಇದೆ. ಸೊ ಈ ಸೀರೀಸು 5, 9, 11, 15, 17 ಅಂತ ಏನ್ ಅಲ್ಟರ್ನೇಟಿವ್ ನಂಬರ್ಸ್ ಇರುವಂತ ಇನ್ನೊಂದು ಸೀರೀಸ್ ಇದೆ ಅಲ್ವಾ, ಅದು ಕರೆಕ್ಟ್ ಆಗಿ ಇದೆ. ಸೊ ನಮ್ಗೆ ಈ ಸೀರೀಸು ತಪ್ಪಾಗಿದೆ. ಯಾವ್ದು? 1, 5, 7, 11 ಅಲ್ಲ, ಸಾರಿ, 1, 5, 7, 11 ಕರೆಕ್ಟ್. ಇನ್ನೊಂದು 11 ಇದೆ ಇಲ್ಲಿ. 11 ನಂತರ ಬರೋ ನಂಬರು 12. ಸೊ ಇಲ್ಲಿ ಅದೇ ಪ್ಯಾಟರ್ನ್ ನಾನು ಇಲ್ಲಿ ಹಾಕ್ತಾ ಹೋದ್ರೆ
+4 ಇದೆ, ಇದು +2 ಇದೆ. ಓಕೆ, ಆನಂತರ ಇದು +4 ಇದೆ, ಆದ್ರೆ ಇಲ್ಲಿ +2 ಇಲ್ಲ. +2 ಇದ್ರೆ ಈ ಜಾಗದಲ್ಲಿ ನನಗೆ 13 ಬರಬೇಕಿತ್ತು, 12 ಬಂದಿದೆ. ಸೊ 12 ಈ ಟೋಟಲ್ ಸೀರೀಸ್ ಅಲ್ಲಿ ಬರುವಂತ ರಾಂಗ್ ನಂಬರ್. ಅರ್ಥ ಆಯ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ನಂಬರ್ ನ ನೋಡೋಣ ಮತ್ತೆ. ಓಕೆ, ಸೊ ಇಲ್ಲಿಯೂ ಕೂಡ ಅದೇ ತರ ಇನ್ನೊಂದು ಪ್ಯಾಟರ್ನೇ ಕಾಣ್ತಾ ಇದೆ, ಎರಡು ಸೀರೀಸ್ ಮರ್ಜ್ ಆಗಿರೋ ತರ ಕಾಣ್ತಾ ಇದೆ. ಮೇ ಬಿ ನಾನು ಎರಡು ಸೀರೀಸ್ ಮರ್ಜ್ ಅನ್ನೋ ಕಾನ್ಸೆಪ್ಟ್ ಇಂದಾನೆ ಜಾಸ್ತಿ ಎಕ್ಸಾಂಪಲ್ಸ್ ನ ತಗೊಂಡಿರ್ಬಹುದು. ನಿಮಗೆ ರ್ಯಾಂಡಮ್ ಆಗಿ ಈ ತರದ ಪ್ರಶ್ನೆಗಳು ಬಂದಾಗ ಈಗ ನೋಡಿ, ಒಂದು ಇನ್ಕ್ರೀಸು ಡಿಕ್ರೀಸು ಅನ್ನೋ ಯಾವುದೇ ಪ್ಯಾಟರ್ನ್ ಕಾಣ್ಲಿಲ್ಲ ಅಂದ್ರೆ ಎರಡು ಸೀರೀಸ್ ಮರ್ಜ್ ಆಗಿದಾವೆ ಅಂತ ಡೆಫಿನೆಟ್ ಅಂದ್ಕೊಂಡ್ಬಿಡಿ, ನೀವು ಈಸಿಲಿ ಗೊತ್ತಾಗ್ತಾ ಇದೆ ಇಲ್ಲಿ. ಓಕೆ, ಸಿಂಪಲ್ ಇದೆ ಇದು ಎಕ್ಸಾಂಪಲ್, ಸಿಂಪಲ್ ಇದೆ ನೋಡಿದ್ರೆ. ಯಾಕಂದ್ರೆ ಇನ್ ಬಿಟ್ವೀನ್ ದ ನಂಬರ್ಸ್ ಒಂದು ರೆಗ್ಯುಲರ್ ನ್ಯಾಚುರಲ್ ನಂಬರ್ ಪ್ಯಾಟರ್ನ್ ಕಾಣ್ತಾ ಇದೆ ಇಲ್ಲಿ. ಓಕೆ, 5, 51, 6. ಓಕೆ, ಸೊ ನ್ಯಾಚುರಲ್ ನಂಬರ್ ಪ್ಯಾಟರ್ನ್ ಯಾವುದು ಅಂತ ಹೇಳಿ ನೋಡೋಣ. 2, 3, 4, 5, 6 ಈ ಸೀರೀಸ್ ಕರೆಕ್ಟ್ ಆಗಿದೆ. ಸೊ ನಮಗೆ ರಾಂಗ್ ನಂಬರ್, ರಾಂಗ್ ಸೀರೀಸ್ ಇರೋದಕ್ಕೆ ಯಾವ್ದು ಸಾಧ್ಯ ಇದೆ ಅಂದ್ರೆ 11, 21 +10. ಓಕೆ, 21, 31 ಆಗ್ಬೇಕಿತ್ತು ಇಲ್ಲಿ. ಯಾಕಂದ್ರೆ ಇದನ್ನ 31 ಅಂತ ನಾನು ಅಂದ್ಕೊಂಡೆ ಅಂತ ತಿಳ್ಕೊಳ್ಳಿ ಈ ಜಾಗದಲ್ಲಿ. ಅವಾಗ ನನಗೆ ನೋಡಿ +10 41, ಇದು +10 51. ಆಟೋಮೆಟಿಕಲಿ ನನಗೆ ಇದೇ ನಂಬರ್ ರಾಂಗ್ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ 21 +10 31 ಆಗಿರ್ಬೇಕಿತ್ತು, ಇದು 32 ಆಗಿದೆ. ಸೊ ದ ರಾಂಗ್ ನಂಬರ್ ಇನ್ ದ ಸೀರೀಸ್ ಈಸ್ 32. ದಿಸ್ ಇಸ್ ಈಸಿಯೆಸ್ಟ್ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಈ ನಂಬರ್ ಅಲ್ಲಿ ಮರ್ಜ್ ಆಗಿದ್ರು ಕೂಡ ಈ ಮರ್ಜ್ ಆಗಿರೋ ಪ್ಯಾಟರ್ನ್ ಅಲ್ಲಿ ಬೇರೆ ಯಾವುದೋ ಒಂದು ಸೀರೀಸ್, ಕಾಂಪ್ಲೆಕ್ಸ್ ಸೀರೀಸ್ ನ ಕೊಟ್ಟಿಲ್ಲ ಅವರಲ್ಲಿ. ಒಂದು ಸೀರಿಯಲ್ ನಂಬರ್, ನ್ಯಾಚುರಲ್ ನಂಬರ್ ಸೀರೀಸ್ ಇರೋದ್ರಿಂದ ಈಸಿಲಿ ಐಡೆಂಟಿಫೈ ಮಾಡೋಕೆ ಸಾಧ್ಯ ಆಯ್ತು ನಮ್ಗೆ. ಅಂಡ್ ದಟ್ ಟು ಎರಡನೇದು ಕೂಡ 11, 21, 31, 41, 51 ಅದರಲ್ಲಿ ಯಾವುದೇ ಕಾಂಪ್ಲೆಕ್ಸ್ ಲಾಜಿಕ್ ಇಲ್ಲ. ಹತ್ತತ್ತೆ ನಂಬರ್ ಇನ್ಕ್ರೀಸ್ ಆಗಿರುವಂತ ಸೀರೀಸ್ ಅದು. ಸಿಂಪಲ್. ಓಕೆನಾ? ಓಕೆ, ಸೊ ನೆಕ್ಸ್ಟ್ ನೋಡೋಣ. ಓಕೆ, 2, 5, 10, 2, 5, 10, 50, 500, 5000. ಓಕೆ, ಸೊ ಸಡನ್ ಇನ್ಕ್ರೀಸ್ ಇದೆ ಇಲ್ಲಿ, ಆದ್ರೆ ಸ್ಕ್ವೇರ್ ಅಂಡ್ ಕ್ಯೂಬ್ ಅಲ್ಲ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಓಕೆ, ಸ್ಕ್ವೇರ್ ಕ್ಯೂಬ್ ಅಲ್ಲ, ಆದ್ರೆ ಸಡನ್ ಇನ್ಕ್ರೀಸ್ ಇದೆ. ಸೊ ಹಂಗಾದ್ರೆ ಏನ್ ಇರೋಕ್ ಸಾಧ್ಯ ಇದೆ ಇಲ್ಲಿ? ಸಡನ್ ಇನ್ಕ್ರೀಸ್ ಯಾವಾಗ ಆಗುತ್ತೆ? ಮಲ್ಟಿಪ್ಲಿಕೇಶನ್ ಇಂದ ಆಗ್ಬೇಕು. ಸ್ಕ್ವೇರ್ ಅಂಡ್ ಕ್ಯೂಬ್ ಇಂದನೂ ಆಗುತ್ತೆ, ಬಟ್ ಇಲ್ಲಿ ಸ್ಕ್ವೇರ್ ಅಂಡ್ ಕ್ಯೂಬ್ ನಂಬರ್ಸ್ ನಮಗ್ ಕಾಣ್ತಾ ಇಲ್ಲ, ಕ್ಲಿಯರ್ಲಿ ಗೊತ್ತಾಗುತ್ತೆ. ಅದಕ್ಕೆ ಮಲ್ಟಿಪ್ಲಿಕೇಶನ್ ಅನ್ನೋ ಲಾಜಿಕ್ ನೇ ಅಪ್ಲೈ ಮಾಡ್ಬೇಕು. ಓಕೆ, ಮಲ್ಟಿಪ್ಲಿಕೇಶನ್ ಲಾಜಿಕ್ ನೇ ಅಪ್ಲೈ ಮಾಡಿ. ಇಲ್ಲಿ ನೋಡಿ, 2 2 4 +1 ಅನ್ಬಹುದು. ಓಕೆನಾ? 5 2 10, ಆದ್ರೆ ಇಲ್ಲಿ ಯಾವ್ದು ಮಲ್ಟಿಪ್ಲಿಕೇಶನ್ ಇಲ್ಲ. ಇಲ್ಲಿ 10 5 50, 50 10 500. ಓಕೆ, 500 10 1000. ಓಕೆ, ಸೊ ಅಲ್ಲಿ ಮಲ್ಟಿಪ್ಲಿಕೇಶನ್ ಇದ್ರೂನು ಕೂಡ ಒಂದು ಪ್ರಾಪರ್ ಪ್ಯಾಟರ್ನ್ ಕಾಣ್ತಾ ಇಲ್ಲ. ಈಗ ನಾನು ಗೆಸ್ ಮಾಡಿರೋದನ್ನ ಬರಿತೀನಿ ಮೊದಲು. ನೋಡಿ, ಇಲ್ಲಿ ಏನಿದೆ ಪ್ಯಾಟರ್ನ್? 2 2 4 +1 ಅಂದ್ರೆ ಮಲ್ಟಿಪ್ಲೈ ಬೈ 2 +1 ಇದೆ. ಇಲ್ಲಿ ಮಾತ್ರ ಮಲ್ಟಿಪ್ಲಿಕೇಶನ್ ಬೈ 2 ಓನ್ಲಿ ಇದೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ಬೈ 10 ಇದೆ. ಸಾರಿ, 10 ಅಲ್ಲ, 5. 10 10 5 50 ಅಲ್ವಾ? ಇಲ್ಲಿ ಮಲ್ಟಿಪ್ಲಿಕೇಶನ್ ಬೈ 5 ಇದೆ. ಇಲ್ಲೇ ಗೊತ್ತಾಯ್ತು ನೋಡಿ, ಅದಲ್ಲ, ಮಲ್ಟಿಪ್ಲಿಕೇಶನ್ ಪ್ಯಾಟರ್ನ್ ಅಲ್ಲ, ಒಂದಕ್ಕೊಂದು ಮಲ್ಟಿಪ್ಲೈ ಆಗಿಲ್ಲ ಅವು. ಓಕೆನಾ? ಸೊ ಇನ್ನೊಂದು ಏನಿರ್ಬೋದು, ಈಗ ನಾನು ಎರಡೆರಡು ನಂಬರ್ ನ ಮಾಡಿ ನೋಡಿದೆ ಅಲ್ವಾ? ಎರಡೆರಡು ನಂಬರ್ ಮಾಡಿ ನೋಡಿದಾಗ ನನಗೆ ಇಲ್ಲಿ ಬೇರೆ ಪ್ಯಾಟರ್ನೇ ಕಾಣ್ತಾ ಇದೆ. ಇಲ್ಲಿ ಮಲ್ಟಿಪ್ಲೈ ಬೈ 10 ಪ್ಯಾಟರ್ನ್ ಕಾಣ್ತಾ ಇದೆ, ಇಲ್ಲಿಯೂ ಕೂಡ ಮಲ್ಟಿಪ್ಲೈ ಬೈ 10 ಪ್ಯಾಟರ್ನೇ ಕಾಣ್ತಾ ಇದೆ. ಸೊ ಒಂದಕ್ಕೊಂದು ಮಲ್ಟಿಪ್ಲಿಕೇಶನ್ ಪ್ಯಾಟರ್ನ್ ಅಂತೂ ಅಲ್ಲ. ಅರ್ಥ ಆಯ್ತಾ? ಓಕೆ, ಸೊ ಈಗ ಎರಡೆರಡು ಮಾಡಿ ನೋಡಿದ್ವಲ್ಲ, ಅದೇ ತರ ಮೂರ್ ಮಾಡಿ ನೋಡಿ ಏನು ಅಂತ ಗೊತ್ತಾಗುತ್ತೆ. ಅವಾಗ ಎರಡೆರಡು ಒಂದ್ಸರಿ ಟ್ರೈ ಮಾಡಿದ್ವಾ, ಈಗ ಮೂರ್ ಮಾಡಿ ಟ್ರೈ ಮಾಡೋಣ. ಓಕೆ, ಈ ನಂಬರ್ ನ ಎರಡನ್ನು ಮಲ್ಟಿಪ್ಲೈ ಮಾಡಿ. ಓಕೆ, ಈಗ ನೆಕ್ಸ್ಟ್ ನಂಗೆ 10 ಬರ್ತಾ ಇದೆ ಅಲ್ವಾ? ಸೊ ನೋಡಿ, ಈ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ 10 ಬರ್ತಾ ಇದೆ ನೆಕ್ಸ್ಟ್ ನಂಬರ್. ಅಂದ್ರೆ ಅದರ ಅರ್ಥ ಏನಿರ್ಬೋದು? ಪ್ರೀವಿಯಸ್ ಎರಡು ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರುತ್ತಾ ಅಂತ ನೋಡಿ. ಓಕೆ, ಸೊ ಮೂರು ಗುಂಪಾಗಿ ಮಾಡ್ತಾ ಹೋದ್ರೆ 2 5 10, 5 10 50. ನೋಡಿ, ಕಾಣ್ತಾ ಇದೆ ಅಲ್ವಾ ಪ್ಯಾಟರ್ನ್? 5 10 50. ಈ ಎರಡು ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರ್ತಾ ಇದೆ. ಈಗ ಈ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಈ ನಂಬರ್ ಬರಬೇಕು. ಬರುತ್ತಾ? 10 10 ಅಂಡ್ 50 ಕರೆಕ್ಟ್ ಇದೆ ಅದು ಕೂಡ. ಓಕೆ, 500 ಬಂತು. ಓಕೆ, ಈಗ 500ನ್ನ ಮತ್ತೆ 50ನ್ನ ಮಲ್ಟಿಪ್ಲೈ ಮಾಡಬೇಕು ಅಲ್ವಾ? ಸೊ ಈ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಈ ನಂಬರ್ ಬರಬೇಕು. ಬಂದ್ರೆ ಅದು ಸರಿ, ಇಲ್ಲ ಅಂದ್ರೆ ಇಲ್ಲ. ಓಕೆ,
ಸೊ 50 ಮತ್ತೆ 500ನ ಮಲ್ಟಿಪ್ಲೈ ಮಾಡಿ ನಮಗೆ ಏನ್ ಸಿಗುತ್ತೆ, 5 25,000 ಸಿಗುತ್ತೆ. 25,000 ಆಗ್ಬೇಕು, ಆದ್ರೆ ಅದು ಅಲ್ಲಿ ಏನಿದೆ 5,000 ಇದೆ ಅಲ್ವಾ. ಸೊ 25,000 ಇರೋ ಜಾಗದಲ್ಲಿ 5,000 ಇರೋದು ತಪ್ಪು ನಂಬರು. ಸೊ ದಿಸ್ ಇಸ್ ದ ರಾಂಗ್ ನಂಬರ್ ಇನ್ ದ ಸೀರೀಸ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ನಮಗೆ 46080 ಒಂದು ಲಾರ್ಜ್ ನಂಬರ್ ಕೊಟ್ಟಿದ್ದಾರೆ. 46080 ಅಂಡ್ ನೆಕ್ಸ್ಟ್ ಇನ್ನೊಂದು ನಂಬರ್ ಇದೆ, ಅದು ಕೂಡ ಒಂದು ದೊಡ್ಡ ನಂಬರ್ ಇದೆ. ಓಕೆ, ಹಂಗಾದ್ರೆ ಬಟ್ ಡಿಕ್ರೀಸಿಂಗ್ ಮೋಡ್ ಅಲ್ಲಿ ಇದೆ, ಸಡನ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಡಿವಿಷನ್ ಇದೆ ಅಂತ. ಒಂದಕ್ಕೊಂದು ನಂಬರ್ ಮಧ್ಯೆ ಡಿವಿಷನ್ ರೂಲ್ ಅಪ್ಲೈ ಆಗ್ಬಹುದು. ಓಕೆನಾ, ಆಗತ್ತೆ. ಅಂಡ್ ಡಿವಿಷನ್ ಆದ್ರೆ ಅದಕ್ಕೆ ಒಂದಿಷ್ಟು ಆಡ್ ಮಾಡೋದು ಅಥವಾ ಮೈನಸ್ ಮಾಡೋದು ಅನ್ನೋ ಲಾಜಿಕ್ ನ ಆಡ್ ಅಪ್ ಮಾಡ್ಕೋಬಹುದು. ನೋಡಿ, ಸಡನ್ ಆಗಿ ನಿಮಗೆ 46,080 ಇರೋ ನಂಬರು 5-6 ಸ್ಟೇಜ್ ಅಲ್ಲಿ ಒಂದಕ್ಕೆ ಹೋಗಿದೆ ಅಂದ್ರೆ ಡಿವಿಷನ್ ಇದೆ ಅಂತಾನೆ ಅರ್ಥ. ಓಕೆ, ಸೊ ಈ ಎರಡು ನಂಬರ್ ಮಧ್ಯೆ ಇರೋ ಡಿವಿಷನ್ ರೂಲ್ ನ ನೀವು ಐಡೆಂಟಿಫೈ ಮಾಡಬಹುದು. ಸಡನ್ ಆಗಿ ಐಡೆಂಟಿಫೈ ಮಾಡೋಕ್ ಸಾಧ್ಯ ಇಲ್ಲ ಯಾವುದನ್ನು ಕೂಡ. ಒಂದು ಅಬ್ಸರ್ವೇಬಲ್ ನಂಬರ್ ಸೆಟ್ ಇದೆ ಇಲ್ಲಿ. ಇಲ್ಲಿ ನೋಡಿ, ಈ ಎರಡು ನಂಬರ್ ಸೆಟ್ ಅಲ್ಲಿ ಒಂದು 0 ಮಾತ್ರ ಜಾಸ್ತಿ ಆಗಿದೆ. ಅಂದ್ರೆ 384 ಮಲ್ಟಿಪ್ಲೈ ಬೈ 10 ಅಂದ್ರೆ ಇದು ಇದೆ ಅಂತ ಅರ್ಥ. ಅರ್ಥ ಆಯ್ತಲ್ವಾ. ಸೊ ಇದನ್ನ ಮಲ್ಟಿಪ್ಲೈ ಬೈ 10 ಅಂತಾನಾದ್ರೂ ಅನ್ನಿ, ಆರ್ ಈ ನಂಬರ್ ನ ಇದರಿಂದ ಡಿವೈಡ್ ಮಾಡಿದ್ರೆ ಡಿವೈಡ್ ಬೈ ನಿಮಗೆ 10 ವ್ಯಾಲ್ಯೂ ಸಿಗುತ್ತೆ ಅಂತ. ಓಕೆನಾ, ಡಿವೈಡ್ ಬೈ 10 ಅಂತ ಮಾಡ್ತೀನಿ. ಕರೆಕ್ಟಾ, ಅಂದ್ರೆ ಈ ಕಡೆಯಿಂದ ಹೋದ್ರೆ ಲೆಫ್ಟ್ ಇಂದ ರೈಟ್ ಗೆ ಹೋದ್ರೆ ಈ ನಂಬರ್ ನ 10ರಿಂದ ಡಿವೈಡ್ ಮಾಡಿದ್ರೆ ನಮಗೆ 384 ಸಿಗುತ್ತೆ. ಕರೆಕ್ಟಾ. ಓಕೆ, ಸೊ ಈ ಎರಡರ ಮಧ್ಯೆ ಕೂಡ ಅದೇ ಡಿಫರೆನ್ಸ್ ಇದೆಯಾ ಅಂತ ಟ್ರೈ ಮಾಡಿ. ಅಂದ್ರೆ ಫಸ್ಟ್ ಈ ನಂಬರ್ ಇಂದ ಈ ನಂಬರ್ ನ ಡಿವೈಡ್ ಮಾಡಿ ಏನ್ ಬರುತ್ತೆ ಅಂತ ನೋಡಿ. ಓಕೆನಾ, ಒಂದು ಪ್ಯಾಟರ್ನ್ ಕಂಡು ಹಿಡಿಬೇಕಲ್ಲ ಇಲ್ಲಿ, ಅದಕ್ಕೆ. ಓಕೆ, ಸೊ 384 ಅಂಡ್ ಡಿವೈಡೆಡ್ ಬೈ 48 ಮಾಡಿ. 12 4 48, 12 3 36, 2 ಉಳಿಯುತ್ತೆ, 12 2 24. ಸೊ 4 1 4, 4 8 32. ಅಂದ್ರೆ ಅದರ ಅರ್ಥ ಏನ್ ಹೇಳಿ, ಇದನ್ನ 384 ನ 48ರಿಂದ ಡಿವೈಡ್ ಮಾಡಿದ್ರೆ ಇಲ್ಲಿ ನಿಮಗೆ ಏನ್ ಸಿಗುತ್ತೆ ಅಂದ್ರೆ ಡಿವೈಡ್ ಬೈ 8 ರೂಲ್ ಸಿಗುತ್ತೆ. ಅರ್ಥ ಆಯ್ತಲ್ವಾ, ಡಿವೈಡ್ ಬೈ 8. ಓಕೆ, ಸೊ ಹಂಗನೆ ಒಂದು ಇಲ್ಲಿ 10ರಿಂದ ಆಗಿದೆ, ಇಲ್ಲಿ 8ರಿಂದ ಆಗಿದೆ ಅಂದ್ರೆ ಈ ಕಡೆ ಇನ್ಕ್ರೀಸ್ ಆಗ್ತಾ ಇದೆ, ಈ ಕಡೆ ಡಿಕ್ರೀಸ್ ಆಗ್ತಾ ಇದೆ, ಡಿವಿಷನ್ ರೂಲ್ ಅಂತ. ಓಕೆ ಅಲ್ವಾ. ಓಕೆ, ಸೊ ಈಗ ಇದನ್ನ ಮಾಡಿ ನೋಡೋಣ. ಫಸ್ಟ್ ಈ ಎರಡರ ಮಧ್ಯೆ ಇರೋ ಮಲ್ಟಿಪ್ಲಿಕೇಶನ್ ಮಾಡಿ ನೋಡೋಣ. ಅವಾಗ ಇಲ್ಲಿ ನೋಡಿ, ಇಲ್ಲಿ 8 ಇರೋದು 10 ಆಗಿದೆ ಅಂದ್ರೆ ಇದು 12 ಆಗಿರ್ಲೇಬೇಕಲ್ವಾ. 12 ಆಗಿರ್ಬೇಕು, ಅವಾಗ್ಲೇ ನಾವು ಅಂದ್ಕೊಳ್ತಾ ಇರೋ ರೂಲು ಕರೆಕ್ಟ್ ಆಗಿದೆ ಅಂತ. ಸೊ ನೀವು ಡೈರೆಕ್ಟ್ ಆಗಿ ಏನ್ ಮಾಡಿ, 3840ಗೆ 12ರಿಂದ ಮಲ್ಟಿಪ್ಲೈ ಮಾಡಿ, ಅವಾಗ ಈ ನಂಬರ್ ಬರ್ಬೇಕು ನಿಮಗೆ. ಅವಾಗ ನಾನು ಇದೇ ಸೇಮ್ ರೂಲ್ ನ ಇಲ್ಲಿ ಅಪ್ಲೈ ಮಾಡ್ಬೋದು. 12ರಿಂದ ಮಾಡ್ಬಿಡ್ತೀನಿ ಡೈರೆಕ್ಟ್ ಆಗಿ ನಾನು. 12 0, 12 4 48, 12 8 96 ಮತ್ತೆ 100, 12 3 36, 10 46. ಸಿ ಎಕ್ಸಾಕ್ಟ್ಲಿ 46080. ಸೊ ದ ರೂಲ್ ಹಿಯರ್ ಈಸ್ ಡಿವೈಡ್ ಬೈ 12. ಈ ಎರಡರ ಮಧ್ಯೆ ಅಂದ್ರೆ ಈ ನಂಬರ್ ನ 12ರಿಂದ ಡಿವೈಡ್ ಮಾಡಿದ್ರೆ ಈ ನಂಬರ್ ಸಿಗುತ್ತೆ, ಈ ನಂಬರ್ ನ 10ರಿಂದ ಡಿವೈಡ್ ಮಾಡಿದ್ರೆ ಈ ನಂಬರ್ ಸಿಗುತ್ತೆ, ಈ ನಂಬರ್ ನ 8ರಿಂದ ಡಿವೈಡ್ ಮಾಡಿದ್ರೆ ಈ ನಂಬರ್ ಸಿಗುತ್ತೆ. ಸೊ ಇಲ್ಲಿ ಏನಿರ್ಬೇಕು ಅಂದ್ರೆ ಡಿವೈಡ್ ಬೈ 6 ಇರ್ಬೇಕು ನಮ್ಗೆ. ಕರೆಕ್ಟಾ. ಸೊ 48ನ್ನ 6ರಿಂದ ಡಿವೈಡ್ ಮಾಡಿ ಎಷ್ಟಾಗತ್ತೆ, 6 8 48. ಹಾಗಾದ್ರೆ ಇಲ್ಲಿ 8 ಬರ್ಬೇಕಿತ್ತು ಅಂತ. ಕರೆಕ್ಟ್ ಅಲ್ವಾ. ಈ ರೂಲ್ ಪ್ರಕಾರ ಹೋದ್ರೆ ಇಲ್ಲಿ ಡೈರೆಕ್ಟ್ ಆಗಿ 8 ಬರ್ಬೇಕಿತ್ತು. ಓಕೆ, ಸೊ ಈಗ ಸದ್ಯಕ್ಕೆ ಇದನ್ನ 8 ಅಂತ ಅಂದ್ಕೋತೀನಿ. ಆ ನಂತರ ಇಲ್ಲಿ 8 ಅಂತ ಅಂದ್ಕೊಂಡ್ರೆ ಇಲ್ಲಿ ಏನ್ ಬರ್ಬೇಕು, ಡಿವೈಡ್ ಬೈ 4 ಇದೆ, ಸಾರಿ 6 ಇದೆ. ಸೊ ಡಿವೈಡ್ ಬೈ 4 ಬರ್ಬೇಕಲ್ವಾ. ಸೊ 8 ನೋಡಿ, 8ನ್ನ 4ರಿಂದ ಡಿವೈಡ್ ಮಾಡಿದ್ರೆ 4 2 8. ಸೊ ಇಲ್ಲಿ ಕರೆಕ್ಟ್ ಆಗಿದೆ, ಈ ನಂಬರು ಕೂಡ ಕರೆಕ್ಟ್ ಆಗಿದೆ. ಆ ನಂತರ ಇದು 4 ಆದ್ರೆ ಡಿವೈಡ್ ಬೈ 2 ಆಗ್ಬೇಕು. ನೆಕ್ಸ್ಟ್ ನಂಬರ್ ಇದು ಡಿವೈಡ್ ಬೈ 2. ಸೊ 2ನ್ನ 2ರಿಂದ ಡಿವೈಡ್ ಮಾಡಿ 1 ಸಿಗುತ್ತೆ ನಿಮಗೆ. ಕರೆಕ್ಟ್ ಇದೆ, ಇದು ಎಲ್ಲಾ ರೂಲು ಕರೆಕ್ಟ್ ಆಗಿದೆ. ಸೊ ರೂಲ್ ಪ್ರಕಾರ ಹೋದ್ರೆ 48ನ್ನ 6ರಿಂದ ಡಿವೈಡ್ ಮಾಡಿದಾಗ 8 ಬರ್ಬೇಕಲ್ವಾ, ಆ ಜಾಗದಲ್ಲಿ 24 ಬಂದಿದೆ. ಸೊ 24 ನನ್ನ ರಾಂಗ್ ನಂಬರ್ ಈ ಸೀರೀಸ್ ಅಲ್ಲಿ. ಓಕೆ, ಅರ್ಥ ಆಯ್ತಾ. 3 ಪ್ರಾಬ್ಲಮ್ ನಂಬರ್ 34 ನಾವು. ಓಕೆ, 125 126 124 127. ಓಕೆ, ಇಲ್ಲಿ ಹತ್ತಿರದಲ್ಲಿರೋ ನಂಬರ್ಸ್ ನೇ ಕೊಟ್ಟಿದ್ದಾರೆ ಅಂದ್ರೆ ಯಾವುದೋ ಸಿಂಪಲ್ ಲಾಜಿಕ್ ಇದೆ ಅಂತ ಅರ್ಥ. ಇಲ್ಲಿ ಒಂದು ಸಿಂಪಲ್ ಡಿಫರೆನ್ಸ್ ಪ್ಯಾಟರ್ನ್ ಇದೆ ಅಷ್ಟೇ. 124 127, ಓಕೆ, 123 ಅಂಡ್ ದೆನ್ 129.
ಎಲ್ಲ 120 ಪ್ಲಸ್ ನಂಬರ್ಸ್ ಇದಾವೆ. ಸೊ ಒಂದು ಸಿಂಪಲ್ ಡಿಫರೆನ್ಸ್ ಲಾಜಿಕ್ ಇರಬಹುದು. ಒಂದೊಂದಾಗಿ ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗಿ ಒಂದು ಪ್ಯಾಟರ್ನ್ ಸಿಗುತ್ತೆ. ಸಿಂಪಲ್ ಇದೆ ಇದು. ಓಕೆ, +1. ಓಕೆ, 125ಕ್ಕೆ +1 ಪ್ಯಾಟರ್ನ್ ಇದೆ ಇಲ್ಲಿ. 126ಕ್ಕೆ ಇಲ್ಲಿ ಏನಿದೆ ಇದು -2 ಪ್ಯಾಟರ್ನ್ ಇದೆ ಇಲ್ಲಿ. 126ರಲ್ಲಿ 2 ಕಳೆದ ಮೇಲೆ ಸಿಗ್ತಾ ಇದೆ ಈ ನಂಬರು. ಓಕೆ, ಸೊ ಈ ಕಡೆ ನೋಡಿ, ನೀವು ಬೇಕಾದ್ರೆ ಇಲ್ಲಿ 4 ಕಳೀತಾ ಇದ್ದೀರಾ. ಓಕೆನಾ, 127ಅಲ್ಲಿ 4 ಕಳೆದಾಗ 123 ಸಿಗುತ್ತೆ. ಆದ್ರೆ ಇಲ್ಲಿ 6ನ್ನ ಆಡ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಇಲ್ಲಿ ನಂಬರ್ ಪ್ಯಾಟರ್ನು 1 2 3 ಆಗ್ತಾ ಇದೆ. ಅದ್ರ ಜೊತೆಗೆ ಮೈನಸ್ ಕೂಡ ಆಲ್ಟರ್ನೇಟಿವ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಸೊ 1 2 ನಾನು ಇಲ್ಲಿ 3 ಅನ್ಕೋತೀನಿ. 3 + 3. ಓಕೆ, ರೈಟ್, ಇದು ಕೂಡ ಕರೆಕ್ಟ್ ಆಗೇ ಇದೆ. ನೋಡಿ ಏನಿದೆ ಪ್ಯಾಟರ್ನ್ ಅಂತ ನೋಡಿ, ಅಬ್ಸರ್ವ್ ಮಾಡಿ. ನಂಬರು ಏನಾಗ್ತಾ ಇದೆ ಅಂದ್ರೆ ಒಂದೊಂದು ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ನಂಬರು 3ನೇ ಸ್ಟೇಜಿಗೆ ಹೋಗ್ತಾ ಇದೀನಿ ನಾನು ಇಲ್ಲಿ. ನಂಬರ್ ಮಾತ್ರ ನೋಡಿ, ಸೈನ್ ನೋಡ್ಬೇಡಿ. ನಂಬರು ಒಂದೊಂದೇ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಆದ್ರೆ ಇಲ್ಲಿ ಕೊನೆಗೆ ಇಲ್ಲಿ ಮಾತ್ರ 2 ಇನ್ಕ್ರೀಸ್ ಆಗಿದೆ. ಅದು +5 ಆಗ್ಬೇಕಿತ್ತು ಅಂತ. ಓಕೆ, ಯಾಕೆ ಅಂದ್ರೆ ಸೈನ್ ನೋಡ್ತಾ ಹೋದ್ರೆ ಪ್ಲಸ್ ಇದ್ದಿದ್ ಮೈನಸ್ ಆಗ್ತಾ ಇದೆ, ಮೈನಸ್ ಇದ್ದಿದ್ ಪ್ಲಸ್, ಪ್ಲಸ್ ಮೈನಸ್, ಮೈನಸ್ ಪ್ಲಸ್. ಈ ಸಿಂಬಲ್ ಅಂದ್ರೆ ಸೈನ್ ಏನಿದೆ ಅದು ಕರೆಕ್ಟ್ ಆಗಿದೆ. ಬಟ್ ಇಲ್ಲಿ 6 ಜಾಗದಲ್ಲಿ 5 ಬರ್ಬೇಕಿತ್ತು. ಅಂದ್ರೆ +5 ಮಾಡಿದ್ರೆ ಏನ್ ಬರುತ್ತೋ ಆ ನಂಬರ್ ಇಲ್ಲಿ ಬರ್ಬೇಕಿತ್ತು. ಇದನ್ನ ನಾನು +5 ಅಂತ ಕರೆಕ್ಷನ್ ಅಂದ್ಕೊಂಡ್ರೆ 125ಕ್ಕೆ 5ನ್ನ ಆಡ್ ಮಾಡಿ 128. ಈ ಜಾಗದಲ್ಲಿ 128 ಬರ್ಬೇಕಿತ್ತು. ಯಾಕೆ ಅಂದ್ರೆ ಈ ಪ್ಯಾಟರ್ನ್ ನಾನು ಏನ್ ಐಡೆಂಟಿಫೈ ಮಾಡಿದೀನಿ ಅಂದ್ರೆ 1 2 3 4 5 ಅನ್ನೋ ಸೀಕ್ವೆನ್ಸಿಯಲ್ ನಂಬರು, ನ್ಯಾಚುರಲ್ ನಂಬರು ಅಂಡ್ ಸೈನ್ ಪ್ಯಾಟರ್ನ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಸೊ 128 ಬರ್ಬೇಕಾಗಿರೋ ಜಾಗದಲ್ಲಿ 129 ಬಂದಿದೆ. ಒಂದೊಂದ್ಸಾರಿ ಸಿಂಪಲ್ ಆಗಿ ಸಿಕ್ಬಿಡುತ್ತೆ ಆನ್ಸರ್ ನಿಮ್ಗೆ. ಓಕೆನಾ? ಓಕೆ, ಸೊ ನೆಕ್ಸ್ಟ್ ಪ್ಯಾಟರ್ನ್ ಏನಿದೆ, 16 22 30. ಇಲ್ಲಿಯೂ ಕೂಡ ಡಿಫರೆನ್ಸ್ ಏನು ಜಾಸ್ತಿ ಕಾಣ್ತಾ ಇಲ್ಲ. ಸೊ ಸ್ಕ್ವೇರ್ ಗೀರ್ ಮಾಡೋ ಅವಶ್ಯಕತೆ ಇಲ್ಲ. 52 66. ಓಕೆ, ಸೊ 16 22 22 30. 16 22ಕ್ಕೆ ಡಿಫರೆನ್ಸ್ ಫೈಂಡ್ ಔಟ್ ಮಾಡಿ ನೋಡೋಣ, ಚೆಕ್ ಮಾಡೋಣ. 16 ಮತ್ತೆ 22ಕ್ಕೆ ಎಷ್ಟಿದೆ ಡಿಫರೆನ್ಸ್? +6 ಇದೆ. ಇಲ್ಲಿ +8 ಇದೆ. ಸೊ 8 10 12 ಈ ತರ ಡಿಫರೆನ್ಸ್ ಇರಬಹುದು. ಓಕೆ, ನೋಡೋಣ. ಇಲ್ಲಿ ಎಷ್ಟಿದೆ ಡಿಫರೆನ್ಸ್? 52 ಮತ್ತೆ 66ಕ್ಕೆ ಡಿಫರೆನ್ಸ್ 14 ಇದೆ. 14 ತನಕ ಹೋಗುತ್ತಾ ಇದು? 8 ಇದು 10 ಅಂದ್ಕೊಳ್ಳೋಣ, ಇದು 12 ಅಂದ್ಕೊಳ್ಳೋಣ. ಓಕೆ, ಕರೆಕ್ಟ್ ಆಗತ್ತೆ ನೋಡಿ. ಎರಡೆರಡೆ ಡಿಫರೆನ್ಸ್. ನಾನು ಇಲ್ಲಿ +10 ಈ ಪ್ಯಾಟರ್ನ್ ಅಂದ್ಕೊಂಡು ಯಾವ ನಂಬರ್ ಇದರಲ್ಲಿ ಬರಲ್ವೋ ಅದನ್ನ ರಿಜೆಕ್ಟ್ ಮಾಡಿ ಅಷ್ಟೇ. 6 8 10 12 14. ಇಲ್ಲಂತೂ 14 ಇದೆ. ಸೊ ಈ 2 ನಂಬರು ಕರೆಕ್ಟ್ ಆಗಿದಾವೆ, ಇದರಲ್ಲಿ ಏನು ತಪ್ಪಿಲ್ಲ. ಓಕೆ, ಇಲ್ಲಿ 8 ಮಾಡಿದಾಗ ಇದು ಸರಿ ಇದೆ, ಇದು ಸರಿ ಇದೆ, ಇದು ಸರಿ ಇದೆ. ಸೊ ತಪ್ಪಾಗಿರೋದು 45 ಆಗಿರೋಕ್ ಸಾಧ್ಯ ಇದೆ. ನೋಡಿ, 30ಕ್ಕೆ 10ನ್ನ ಆಡ್ ಮಾಡಿದ್ರೆ ಈ ಜಾಗದಲ್ಲಿ ಏನಾದ್ರು 40 ಬಂದಿದ್ರೆ 40ಕ್ಕೆ 12 ಆಡ್ ಮಾಡಿದ್ಮೇಲೆ 52 ಬರ್ತಾ ಇದೆ. 52 ಸರಿ ಇದೆ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಾಗಿದೆ. ಸೊ 40 ಇರಬೇಕಾಗಿರೋ ಜಾಗದಲ್ಲಿ 45 ಇದೆ. ಸೊ ದ ರಾಂಗ್ ನಂಬರ್ ಈಸ್ 45. ಅರ್ಥ ಆಯ್ತಾ? ಓಕೆ, ಸೊ ಈಗ 35 ಪ್ರಾಬ್ಲಮ್ಸ್ ಒಟ್ಟು ನಾವೇನ್ ಮಾಡಿದ್ವಿ, ಸಿರೀಸ್ ಕಂಪ್ಲೀಷನ್ ಅಲ್ಲಿ ಫೈಂಡಿಂಗ್ ರಾಂಗ್ ನಂಬರ್ ಮತ್ತೆ ಕಂಪ್ಲೀಟ್ ದ ಸಿರೀಸ್ ಆರ್ ಮಿಸ್ಸಿಂಗ್ ನಂಬರ್, ಫೈಂಡಿಂಗ್ ಮಿಸ್ಸಿಂಗ್ ನಂಬರ್ ನ ನೋಡಿದ್ವಿ. ಓಕೆ, ಸೊ ಈ 2ನೇ ಸೆಷನ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ. ನಾನು ಮೊದಲೇ ಹೇಳಿದಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಷನ್ ಏನು ಅಂದ್ರೆ ಆಲ್ಫಾಬೆಟ್ ಸೀರೀಸ್, ಅಕ್ಷರ ಸರಣಿ ಮೇಲೆ. ಓಕೆ, ಅಲ್ಲಿ ಬೇರೆ ತರದ ಲಾಜಿಕ್ಸ್ ಬರುತ್ತೆ. ಇಲ್ಲಿ ನಂಬರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತು, ಈಗ ಇಲ್ಲಿ ಆಲ್ಫಾಬೆಟ್ ಸೀರೀಸ್, ಆಲ್ಫಾಬೆಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತವೆ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ವಿಲ್ ಮೀಟ್ ಅಗೇನ್ ವಿತ್ ಆಲ್ಫಾಬೆಟ್ ಸೀರೀಸ್. ಇದನ್ನ ಮಿಸ್ ಮಾಡಬೇಡಿ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.